ईश्वरः परमः कृष्ण सच्चिदानन्दविग्रह अनादिरादिर्गोविन्द सर्वकारणकारणं भोक्तारां यज्ञतपसां सर्वलोकमहेश्वरम् सुहृदं सर्वभूतानां ज्ञात्वा मां पश्यन्ति ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಭಗವಂತನಿಗೆ ನಮಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿರುವಂತಹ ಆ ಆತ್ಮತತ್ವಕ್ಕೆ ವಂದಿಸುತ್ತಾ ಸೋದರ ಸೋದರಿಯರೇ, ಇಂದಿನ ಈ ಒಂದು ಉಪನ್ಯಾಸವನ್ನ ನಡೆಸಿಕೊಡಲು ನನಗೆ ಆಹ್ವಾನವನ್ನು ನೀಡಿ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸೋದರ ವಾಸುದೇವ್ ಮತ್ತು ವಾಣಿ ವಾಸುದೇವ್ರವರಿಗೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತೇನೆ. ನನ್ನ ಪೂಜ್ಯ ಗುರುಗಳಾದ ಮಾರ್ಗದರ್ಶಕರು ಹಿತಚಿಂತಕರು ಆಗಿದ್ದ ಹಿರಿಯ ಸೋದರ ಸುಕೃಷ್ಣಮೂರ್ತಿಯವರಿಗೂ ಮತ್ತು ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿಯವರಿಗೂ ನನ್ನ ಹೃದಯದಾಳದ ನಮನಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಪ್ರೇಕ್ಷಕ ವರ್ಗಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಉಪನ್ಯಾಸದ ಶೀರ್ಷಿಕೆ ಪರತತ್ವಕ್ಕೆ ಚತುರ್ದಶ ದ್ವಾರಗಳು ಅಂತ. ಈ ಒಂದು ಉಪನ್ಯಾಸ ಮಾಲಿಕೆಯಾಗಿ ಸರಣಿ ಮಾಲಿಕೆಯಾಗಿ ನೀಡಬೇಕು ಅನ್ನುವಂತಹ ಒಂದು ಪ್ರೇರೇಪಣೆ ಮತ್ತು ಇಚ್ಛೆ ನನ್ನಲ್ಲಿ ಉಂಟಾಗಿದೆ. ಅದನ್ನ ಕುರಿತು ನಾನು ಈಗಾಗಲೇ ವಾಣಿ ವಾಸುದೇವ್ರವರ ಬಳಿ ಮಾತನಾಡಿದ್ದೇನೆ. ಬಹುಶಃ 3 ಅಥವಾ 5 ಸರಣಿಗಳಾಗಿ ಈ ಒಂದು ಉಪನ್ಯಾಸ ಹೊರಹೊಮ್ಮುತ್ತದೆ ಅಂತ ಅನ್ಸುತ್ತೆ ನನಗೆ ಈ ಹಂತದಲ್ಲಿ. ಈ ಧ್ಯಾನ ಮತ್ತು ವ್ಯಾಸಂಗ ವೃತ್ತವಿದೆಯಲ್ಲ, ಇದು ನನಗೆ ಚಿರಪರಿಚಿತವಾದಂತಹ ಒಂದು ವೇದಿಕೆ. ಸುಮಾರು 20 ವರ್ಷಗಳ ಕಾಲ ಈ ವೇದಿಕೆಯ ಮೂಲಕ ಹಲವಾರು ಉಪನ್ಯಾಸಗಳನ್ನು ನಾನು ನೀಡಿದ್ದೇನೆ ಮತ್ತು ಈ ವೇದಿಕೆಯಲ್ಲಿ ಭಾಗವಹಿಸುವಂತಹ ಪ್ರೇಕ್ಷಕರು ಸಾಮಾನ್ಯವಾಗಿ ಬಹಳ ಉತ್ತಮ ಚಿಂತಕರು ಮತ್ತು ಬಹಳ ಉತ್ತಮ ಜೀವಿಗಳು, ಅಲ್ಲದೆ ಅಧ್ಯಾತ್ಮವನ್ನ ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನ ಮಾಡ್ತಾ ಇರೋರು. ಹಾಗಾಗಿ ಬಹಳ ಬೇಗ ನಾನು ಆ ಪ್ರೇಕ್ಷಕರ ಜೊತೆ ಒಂದು ಸಂಪರ್ಕ ಸಾಮೀಪ್ಯವನ್ನ ಬೆಳೆಸ್ಕೊಂಡು ಬಿಡ್ತೇನೆ ಉಪನ್ಯಾಸ ಪ್ರಾರಂಭವಾದಾಗ. I always love to give lectures through this platform because I get connected to the audience very fast. And I'm thankful to all of you. ಈಗ ಈ ಒಂದು ವಿಚಾರಧಾರೆ ನಾವೇನು ತಗೊಂಡಿದ್ದೀವಿ, ಇದು ಬಹಳ ಗಂಭೀರವಾದ, ಗಹನವಾದ ಮತ್ತು ಮನುಷ್ಯನ ಬೆಳವಣಿಗೆಗೆ, ಸಂಸರಣೆಗೆ ಅತ್ಯವಶ್ಯಕವಾದಂತಹ ಜ್ಞಾನ ಭಂಡಾರವನ್ನ ಹೊಂದಿದೆ. ಶೀರ್ಷಿಕೆಯೇ ಹೇಳೋ ಹಾಗೆ ಪರತತ್ವಕ್ಕೆ ಚತುರ್ದಶ ದ್ವಾರಗಳು. ಅಂದ್ರೆ ಆ ಪರಮಾತ್ಮ ತತ್ವವನ್ನ,
ಪರತತ್ವ ಅಂದ್ರೆ ಪರಮಾತ್ಮ ತತ್ವ. ಈ ಪರಮಾತ್ಮ ತತ್ವವನ್ನ ಸೇರಲಿಕ್ಕೆ, ಸಂಗಮಿಸಲಿಕ್ಕೆ, ಆ ಅನುಭೂತಿಯನ್ನ ಹೊಂದಲಿಕ್ಕೆ 14 ದ್ವಾರಗಳಿವೆಯಂತೆ. ಒಂದಲ್ಲ ಎರಡಲ್ಲ, ಚತುರ್ದಶ ಅಂದ್ರೆ 14. ಈ 14 ದ್ವಾರಗಳು ಸಹ ಆ ಪರಮಾತ್ಮ ತತ್ವದ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಕೊಂಡೊಯ್ಯುತ್ತದಂತೆ. ಇಂತಹ ಒಂದು ಸುಂದರವಾದಂತಹ ವಿಚಾರವನ್ನ, ಗಹನವಾದ ಆಧ್ಯಾತ್ಮಿಕ ವಿಚಾರವನ್ನ ಹಿರಿಯ ಸೋದರ BV ತಿಪ್ಪೇಸ್ವಾಮಿಯವರು ತಮ್ಮ ಒಂದು ಸುಂದರವಾದಂಥ ಗ್ರಂಥದಲ್ಲಿ ನಮಗೆಲ್ಲರಿಗೂ ನೀಡಿದ್ದಾರೆ. ಆ ಗ್ರಂಥದ ಹೆಸರು ಸಮಗ್ರ ಯೋಗ ಪ್ರದೀಪಿಕೆ ಅಂತ. 2013ರಲ್ಲಿ ಆ ಗ್ರಂಥ ಪ್ರಕಟವಾಯಿತು. ಆ ಗ್ರಂಥವನ್ನ ಇತ್ತೀಚೆಗೆ ನಾನು ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೆ. ಅಂದ್ರೆ ನನ್ನ ಒಂದು ಹವ್ಯಾಸ ಏನಂದ್ರೆ, ಸಾಕಷ್ಟು ಪುಸ್ತಕಗಳನ್ನು ನನ್ನ ಒಂದು ಲೈಬ್ರರಿ ಅಥವಾ ನನ್ನ ಮನೆಯ ಮೇಲಿನ ಒಂದು ಕೊಠಡಿಯನ್ನ ನಾನು ಲೈಬ್ರರಿಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಆ ಲೈಬ್ರರಿಯಲ್ಲಿ ಇದೆ. ಆಗಾಗ ನಾನು ಪುಸ್ತಕಗಳನ್ನ ಅಲ್ಲಿಂದ ತೆಗೆದು ಓದ್ತಾ ಇರ್ತೇನೆ. ಈ ಗ್ರಂಥ ಕಳೆದ ಒಂದು 1 ರಿಂದ 2 ತಿಂಗಳಿಂದ ಈ ಗ್ರಂಥವನ್ನ ನಾನು ಆಗಾಗ ಅಧ್ಯಯನ ಮಾಡ್ತಿದ್ದೆ. ಬಹಳ ಸುಂದರವಾದಂಥ ಗ್ರಂಥ ಅನ್ನಿಸ್ತು. ಈ ಒಂದು ವಿಚಾರ ನನ್ನನ್ನು ಬಹಳ ಆಕರ್ಷಿಸಿತು ಮತ್ತು ಜನರಿಗೆ ನೀಡಬೇಕಾದಂತಹ ಒಂದು ಸುಂದರವಾದಂತಹ ಅಧ್ಯಾತ್ಮ ಸಾರಾಂಶ ಇಲ್ಲಿದೆ ಅಂತ ಅನ್ನಿಸ್ತು. ಹಾಗಾಗಿ ಇಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆ ಗ್ರಂಥದಲ್ಲಿ ಲೇಖಕರು ಬರೀತಾರೆ, ಅವರ ಒಂದು ಆಧ್ಯಾತ್ಮಿಕ ಅನುಭವ ಮತ್ತು ಆಧ್ಯಾತ್ಮಿಕ ಸಾಧನೆ, ಅವರು ಧ್ಯಾನದಲ್ಲಿದ್ದಾಗ ಹೊರಹೊಮ್ಮಿದಂತಹ ಆ ಸತ್ಯ ವಿಚಾರಗಳೇನಿದೆ ಅದನ್ನ ಅವರು ಗ್ರಂಥದಲ್ಲಿ ಬರೆದಿದ್ದಾರೆ. ಈ ಗ್ರಂಥದಲ್ಲಿ ಬುದ್ಧ, ಮಹಾವೀರ, ಥಿಯಾಸಫಿ, ವೇದಗಳು, ಉಪನಿಷತ್ತುಗಳು, ಬೈಬಲ್ ಎಲ್ಲ ವಿಚಾರಧಾರೆಗಳ ಒಂದು ಸಂಗಮ ಕಾಣಿಸುತ್ತೆ. ಅದೇ ಥಿಯಾಸಫಿ. ಥಿಯಾಸಫಿ ಅಂತಂದ್ರೆ ದೈವಿ ಜ್ಞಾನ. ಯಾವ ಜ್ಞಾನವು ದೈವ ತತ್ವಕ್ಕೆ ಸಂಬಂಧಪಟ್ಟಿದೆಯೋ ಆ ಜ್ಞಾನವೇ ಥಿಯಾಸಫಿ. ಅಂತಹ ಒಂದು ಸುಂದರ ಸಾರಾಂಶವನ್ನ ಹೊಂದಿದಂತಹ ಗ್ರಂಥ, ಆ ಗ್ರಂಥದ ಪರತತ್ವಕ್ಕೆ ಚತುರ್ದಶ ದ್ವಾರಗಳು ಅನ್ನುವಂತಹ ಒಂದು ಭಾಗವನ್ನ ಈಗ ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಒಂದು ಉಪನ್ಯಾಸದ ಪ್ರಾರಂಭದಲ್ಲಿ ನಾವು ಒಂದು 2 ಪ್ರಶ್ನೆಗಳನ್ನ ನಾವು ನಮಗೆ ಕೇಳ್ಕೋಬೇಕು. ಪರತತ್ವವೆಂದರೇನು ಅಥವಾ ಪರಮಾತ್ಮ ತತ್ವವೆಂದರೇನು? ಇದು ಮೊದಲನೇ ಪ್ರಶ್ನೆ. ಎರಡನೇದು, ಆ ತತ್ವವನ್ನ ತಲುಪಲು ಅಥವಾ ಆ ತತ್ವದೊಡನೆ ಸಂಗಮ ಹೊಂದಲು ದ್ವಾರಗಳು ಇದೆಯೇ? ದ್ವಾರಗಳು ಇವೆ ಅನ್ನೋದಾದ್ರೆ ಆ ದ್ವಾರಗಳ ಮೂಲಕ ನಾವು ಪ್ರವೇಶಿಸುವುದು ಹೇಗೆ? ಮೊದಲನೆಯದು, ಪರತತ್ವ ಅಂದ್ರೆ ಏನು ಅನ್ನೋದನ್ನ ಅರಿತುಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು. ಆ ಪರತತ್ವವನ್ನ ಸೇರಲು, ಸಂಪರ್ಕಿಸಲು, ಅನುಭೂತಿಯನ್ನ ಹೊಂದಲು, ಸಮಾಗಮವನ್ನ ಹೊಂದಲು, ಐಕ್ಯವಾಗಲು ಯಾವ ಪದ ಬೇಕಾದ್ರೂ ಬಳಸಿ. ಎಷ್ಟು ದ್ವಾರಗಳಿವೆ? ಶೀರ್ಷಿಕೆ ಹೇಳೋ ಹಾಗೆ 14 ದ್ವಾರಗಳಿವೆ ಅಂತೆ. ಈ 14 ದ್ವಾರಗಳು ಯಾವುವು? ಆ ದ್ವಾರಗಳಲ್ಲಿ ನಾವು ಪಯಣಿಸಲು ನಮ್ಮ ಅರ್ಹತೆ ಏನಿರಬೇಕು, ನಮ್ಮ ಸಾಧನೆ ಏನಿರಬೇಕು ಅನ್ನುವಂತಹ ವಿಚಾರ. ಪರತತ್ವ, ಪರಮಾತ್ಮ ತತ್ವ, ಪರಾತ್ಪರ ತತ್ವ ಎಲ್ಲ ಒಂದೇ ಪದಗಳೇ. ಇದರ ಬಗ್ಗೆ ಚಿಂತನೆ ಬಹಳ ಸನಾತನ ಕಾಲದಿಂದಲೂ ನಮ್ಮ ಭರತ ಖಂಡದಲ್ಲಿ
ನಡೀತಲೇ ಇದೆ. ಸನಾತನ ಕಾಲದಲ್ಲಿ, ವೇದ ಕಾಲದಲ್ಲಿ ಋಷಿ ಮುನಿಗಳು ದಟ್ಟ ಅಡವಿಗಳಲ್ಲಿ ನೆಲೆಸಿ ಪ್ರಕೃತಿಯ ಸಾಮೀಪ್ಯದಲ್ಲಿ ಜಪ ತಪ ಧ್ಯಾನಗಳನ್ನ ಮಾಡ್ತಾ ಸಾಧನೆಯಲ್ಲಿ ತೊಡಗಿಕೊಂಡು ಆ ಪರಾತ್ಪರ ತತ್ವದ ಅನುಭೂತಿಗಾಗಿ ಸಾಕಷ್ಟು ಶ್ರಮ ವಹಿಸಿದರು. ನಮಗೆಲ್ಲ ಇದು ಗೊತ್ತಿದೆ. ನಮ್ಮ ಋಷಿ ಮುನಿಗಳು ಎಂತಹ ಸಾಧಕರು, ಎಂತಹ ಅಧ್ಯಾತ್ಮ ಜೀವನವನ್ನು ರೂಢಿಸಿಕೊಂಡಿದ್ರು ಮತ್ತು ಸತ್ಯ ಶೋಧನೆಗಾಗಿ, ಪರಾತ್ಪರ ತತ್ವದ ಅನುಭೂತಿಗಾಗಿ ಎಷ್ಟು ಸಾಧನೆಯ ಹಾದಿಯಲ್ಲಿ ಮುಂದುವರೆದಿದ್ರು ಅಂತ ಋಷಿ ಮುನಿಗಳಿಂದಲೇ ಹೊರಬಂದದ್ದು ನಮ್ಮ ಉಪನಿಷತ್ತುಗಳು. ಈ ಉಪನಿಷತ್ತುಗಳು ವೇದಗಳ ಸಾರಾಂಶವೇ. ವೇದಗಳು, ಉಪನಿಷತ್ತುಗಳು ಒಂದೇ ಅಧ್ಯಾತ್ಮ ತತ್ವವನ್ನ ನಮಗೆ ನೀಡುತ್ತವೆ. ವೇದಗಳಲ್ಲಿರುವಂತಹ ಶ್ಲೋಕಗಳು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗಬಹುದು. ಹಾಗಾಗಿ ಅದನ್ನ ಸುಲಭ ಸಾಧ್ಯವಾಗಿ ಅರ್ಥವಾಗುವ ಹಾಗೆ ಉಪನಿಷತ್ತುಗಳ ಮೂಲಕ ಋಷಿ ಮುನಿಗಳು ನಮಗೆ ನೀಡಿದ್ದಾರೆ. ಆ ಋಷಿ ಮುನಿಗಳೆಲ್ಲ ಪರಾತ್ಪರ ತತ್ವದ ಸಂಶೋಧನೆಯಲ್ಲಿ ತೊಡಗಿದ್ರು. ಅವರೊಂದು ರೀತಿ ವಿಜ್ಞಾನಿಗಳು. ಹಾಗಾದ್ರೆ ಈ ಪರಾತ್ಪರ ತತ್ವಕ್ಕೋಸ್ಕರ ಸಾಧನೆ ಮಾಡ್ತಾ ಇದ್ದಂತಹ ಅವರಿಗೆ ಪರಾತ್ಪರ ತತ್ವ ದೊರಕಿತ. ಸಾಕಷ್ಟು ಜೀವನ್ಮುಕ್ತ ಋಷಿಗಳು ಪರಾತ್ಪರ ತತ್ವದ ಅನುಭೂತಿಯನ್ನ ಹೊಂದಿದ್ರು. ಹಾಗಾದ್ರೆ ಆ ಪರಾತ್ಪರ ತತ್ವ ಅಂದ್ರೆ ಏನು? ಯಾಕಾಗ ಅವರಷ್ಟು ಸಾಧನೆ ಮಾಡಿದ್ರು? ತಮ್ಮ ಜೀವನದಲ್ಲಿ ಎಲ್ಲ ಸಾಂಸಾರಿಕ ಸುಖಗಳನ್ನ ಬಿಟ್ಟು ಪರಾತ್ಪರ ತತ್ವದ ಚಿಂತನೆಯಲ್ಲಿ ಯಾಕೆ ತೊಡಗಿಕೊಂಡ್ರು? ಅಂತಹ ಪರಾತ್ಪರ ತತ್ವ ಅಂದ್ರೆ ಏನು? ಖಂಡಿತವಾಗಿಯೂ ಅದು ಉತ್ಕೃಷ್ಟವಾದ ತತ್ವವಾಗಿರ್ಬೇಕು. ಇಲ್ಲಾಂದ್ರೆ ಋಷಿ ಮುನಿಗಳು ಸಕಲವನ್ನೂ ತೊರೆದು ಪರಾತ್ಪರ ತತ್ವದ ಹಿಂದೆ ಯಾಕೆ ಹೋದ್ರು? ಹಾಗಾದ್ರೆ ಪರಾತ್ಪರ ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಪಡೋಣ. ಬಹಳ ಕಷ್ಟ ಈ ಪರಾತ್ಪರ ತತ್ವವನ್ನ ಪದಗಳಲ್ಲಿ, ವಾಕ್ಯಗಳಲ್ಲಿ, ವಿವರಣೆಗಳಲ್ಲಿ ನಿಮಗೆ ನೀಡೋದು. ಆದ್ರೆ ಒಂದು ರೀತಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಯತ್ನವನ್ನ ನಾವು ಮಾಡೋಣ. ಯಾವ ಒಂದು ಮೂಲದಿಂದ ಸಕಲ ಸೃಷ್ಟಿ ಆಯ್ತೋ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾವುದು ಮೂಲ ಕಾರಣವಾಯ್ತೋ, ಯಾವುದು ಎಲ್ಲಾ ಕಾಲಗಳಲ್ಲಿ ಉಪಸ್ಥಿತವಾಗಿದೆಯೋ, ಯಾವುದನ್ನು ಋಷಿ ಮುನಿಗಳು ಸಕಲ ಕಾರಣಗಳಿಗೆ ಮೂಲ ಕಾರಣ ಎಂದು ಗುರುತಿಸಿದರೋ, ಆ ತತ್ವವೋ, ಆ ಶಕ್ತಿಯೋ, ಆ ವಸ್ತುವೋ ಗೊತ್ತಿಲ್ಲ. ಅದನ್ನ ಪರಾತ್ಪರ ತತ್ವ, ಪರತತ್ವ, ಪರಮಾತ್ಮ ತತ್ವ ಅಂತ ಹೇಳಬಹುದು. ಅಂದ್ರೆ ಸಕಲ ಕಾರಣಗಳಿಗೂ ಮೂಲ ಕಾರಣ, ದ ಕಾಸ್ ಆಫ್ ಆಲ್ ದ ಕಾಸಸ್. ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಏನೇನು ಕಾಣಿಸುತ್ತೋ, ಏನೇನು ಕಾಣಿಸಲ್ವೋ, ಪ್ರತಿಯೊಂದಕ್ಕೂ ಕಾರಣಕರ್ತನಾದಂತಹ ಒಂದು ತತ್ವವಿದೆ, ಅಥವಾ ಶಕ್ತಿ ಇದೆ, ಅಥವಾ ವಸ್ತುವಿದೆ. ಅದನ್ನ ಇಂತಿಷ್ಟೇ ಹಿಂಗಿಷ್ಟೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನು ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲಿ, ಪದಗಳಲ್ಲಿ ವರ್ಣಿಸೋದು ಬಹಳ ಕಷ್ಟವಾಗತ್ತೆ, ಆ ತತ್ವವನ್ನ ಸಂಬೋಧಿಸೋದು ಬಹಳ ಕಷ್ಟವಾಗತ್ತೆ. ಅಂತಹ ಒಂದು ತತ್ವವನ್ನೇ ನಾವು ಪರಮಾತ್ಮ ತತ್ವ ಅಂತ ಕರಿತೀವಿ. ನಮ್ಮ ಗ್ರಂಥಗಳು ನಮಗೆ ತಿಳಿಸಿ ಹೇಳ್ತವೆ ಏನಂತ. ಆ ತತ್ವವೇ ಪರಬ್ರಹ್ಮನೆಂದು, ಅವ್ಯಕ್ತವೆಂದು, ಅಖಿಲಾಂಡ ಕೋಟಿ ಬ್ರಹ್ಮಾಂಡೇಶ್ವರನೆಂದು, ಅಧಿಷ್ಠಾನದ ಮೂಲವೆಂದು ಪದೇ ಪದೇ ಸಾರಿ ನಮ್ಮ ಧರ್ಮ ಗ್ರಂಥಗಳು ತಿಳಿಸಿ ಹೇಳುತ್ತವೆ ನಮಗೆ. ನಾವು ಯಾವ ಒಂದು ಶಕ್ತಿಯನ್ನು ಪರಬ್ರಹ್ಮನೆಂದು ಪೂಜಿಸ್ತೀವೋ, ಅವ್ಯಕ್ತ ಮೂಲವೆಂದು ಹೇಳ್ತೀವೋ, ಅಧಿಷ್ಠಾನಕ್ಕೆ ಮೂಲಭೂತವಾದದ್ದು ಅಂತ ಹೇಳ್ತೇವೋ, ಅದನ್ನೇ ಪರಮಾತ್ಮ ತತ್ವ ಅಂತ ಹೇಳೋದು. ಅವರ್ಣನೀಯ, ಅಚಿಂತನೀಯ, ಅನಾಮಧೇಯ ಮತ್ತು ಅಳತೆಗೆ ಸಿಗಲಾರದವನು, ದೇಶ ಕಾಲ
ನಾಮಗಳ ಆಯಾಮಗಳಿಗೆ ಅತೀತನಾಗಿರುವಂತಹ ಒಂದು ತತ್ವ ಅದು. ಆದ್ರಿಂದ ಋಷಿ ಮುನಿಗಳು ಆ ಪರತತ್ವವನ್ನ ಹೆಚ್ಚಾಗಿ ವಿವರಿಸಲಿಕ್ಕೆ ಹೋಗ್ಲಿಲ್ಲ, ಅನುಭವದಿಂದ ಗ್ರಹಿಸಿದ್ರು ಅವರು, ಮತ್ತು ಅನುಭವಕ್ಕೆ ವೇದ್ಯ ಅಂತ ಹೇಳಿದ್ರು. ಅಂತಹ ತತ್ವವನ್ನ ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಒಂದು ಪುಸ್ತಕ ಇದೆ, ಗುಪ್ತ ಸಿದ್ಧಾಂತ ಅಂತ. ಇದು ಒಂದು ಉತ್ಕೃಷ್ಟವಾದ ಗ್ರಂಥ, ಥಿಯೋಸಾಫಿಕಲ್ ಗ್ರಂಥ. ಬ್ರಹ್ಮ ವಿದ್ಯಾ ಸಮಾಜದ, ಬ್ರಹ್ಮಜ್ಞಾನ ಸಮಾಜದ ಒಂದು ಮೂಲಭೂತ ಗ್ರಂಥ ಇದು. ಇದನ್ನ ಬರೆದವರು ಮೇಡಮ್ ಬ್ಲಾವೆಟ್ಸ್ಕಿ ಅವರು. ಆ ಗ್ರಂಥದಲ್ಲಿ ಅವರು ಅಂತಹ ಒಂದು ಮೂಲ ತತ್ವವನ್ನ, ಸಕಲ ಕಾರಣಗಳಿಗೂ ಕಾರಣ ಅಂತ ನಾವೇನ್ ಹೇಳ್ತೇವೆ, ಆ ತತ್ವವನ್ನ ರೂಟ್ಲೆಸ್ ರೂಟ್ ಆಫ್ ಆಲ್ ಅಂತ ಕರೀತಾರೆ. ರೂಟ್ಲೆಸ್ ರೂಟ್ ಆಫ್ ಆಲ್ ಅಂದ್ರೆ ಎಲ್ಲ ಬೇರುಗಳಿಗೆ ಆಧಾರವಾದ ಬೇರು, ಆ ಬೇರಿಗೆ ಬೇರಿಲ್ಲ. ಬೇರಿಲ್ಲದ ಬೇರು, ಆ ಬೇರು ತಾಯಿ ಬೇರು. ಅದು ಎಲ್ಲ ಬೇರುಗಳಿಗೂ ಮೂಲವಾದಂತಹ ಬೇರು. ಅದನ್ನ ಆದಿ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಕಾರಣವೇ ಇಲ್ಲ, ಕಾಸ್ಲೆಸ್ ಕಾಸ್ ಆಫ್ ಆಲ್. ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಸುಂದರ ಶ್ಲೋಕವನ್ನ ನೀಡಿ ಆ ತತ್ವವನ್ನ ಸರ್ವ ಕಾರಣ ಕಾರಣಂ ಅಂತ ಹೇಳ್ತಾನೆ. ಈ ಉಪನ್ಯಾಸದ ಪ್ರಾರಂಭದಲ್ಲಿ ನಾನು ಆ ಶ್ಲೋಕವನ್ನ ಹೇಳಿದೆ ನಿಮ್ಗೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ನೋಡಿ ಎಷ್ಟು ಸುಂದರವಾಗಿದೆ ಈ ಶ್ಲೋಕ. ಈ ಶ್ಲೋಕ ಹೇಳುತ್ತೆ, ಆ ಈಶ್ವರನಿದನಲ್ಲ, ಆತ ಸಚ್ಚಿತ್ ಆನಂದಗಳ ಸಂಗಮ, ಸಚ್ಚಿದಾನಂದ ಸ್ವರೂಪಿ ಆತ. ಅನಾದಿರಾದಿರ್ ಗೋವಿಂದ, ಎಷ್ಟು ಪುರಾತನ ಅಂದ್ರೆ ಆತ ಎಲ್ಲದಕ್ಕೂ ಆದಿಕಾರಣ, ಮೂಲ ಕಾರಣ. ಅದಕ್ಕೆ ಸರ್ವ ಕಾರಣ ಕಾರಣಂ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಂತಹ ಸಕಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದಂತಹ ಪರಮಾತ್ಮ ತತ್ವವನ್ನ ಸೇರಲಿಕ್ಕೆ ಚತುರ್ದಶ ದ್ವಾರಗಳು, 14 ದ್ವಾರಗಳಿವೆ ಅಂತ ಹೇಳ್ತಾರೆ ಆ ಗ್ರಂಥದಲ್ಲಿ ಲೇಖಕರು. ಹಾಗಾದ್ರೆ ನಾವು ಯಾವುದನ್ನ ಪರತತ್ವ ಅಂತ ಕರಿತಾ ಇದೀವೋ, ಆ ಪರತತ್ವವು ಅತ್ಯಂತ ಉತ್ಕೃಷ್ಟವಾದ ತತ್ವ. ಏಕಮೇವಾದ್ವಿತೀಯ, ಏಕಮೇವಾದ್ವಿತೀಯ, ಅದ್ವಿತೀಯ, ಅತ್ಯಂತ ಉತ್ಕೃಷ್ಟವಾದಂತಹ ಪದ ಸ್ತರದಲ್ಲಿ ಇರುವಂತಹ ಒಂದು ಶಕ್ತಿ ಅದು. ಅಂತಹ ಪರಮಾತ್ಮ ತತ್ವವೇ ಸನಾತನ ತತ್ವ. ಸೃಷ್ಟಿಯಾದಾಗಿನಿಂದ ಅವ್ಯಾಹತವಾಗಿ ಎಲ್ಲೆಲ್ಲೂ ಆ ತತ್ವ ಹರಡಿಕೊಂಡಿದೆ, ಹುದುಗಿದೆ, ಉಪಸ್ಥಿತವಾಗಿದೆ. ಆ ತತ್ವವಿಲ್ಲದ ಸ್ಥಳವೇ ಇಲ್ಲ. ಸಣ್ಣ ಬ್ಯಾಕ್ಟೀರಿಯಾದಿಂದ ಹಿಡಿದು ದೊಡ್ಡ ನೀಲಿ ತಿಮಿಂಗಲದವರೆಗೆ ಎಲ್ಲ ಜೀವಿಗಳಲ್ಲೂ, ಎಲ್ಲ ಸಜೀವಿಗಳಲ್ಲೂ, ಎಲ್ಲ ನಿರ್ಜೀವಿಗಳಲ್ಲೂ ಚೈತನ್ಯ ರೂಪವಾಗಿ ಆ ಪರಮಾತ್ಮ ತತ್ವವಿದೆ. ಗಮನಿಸಿ ನೋಡಿ, ಮರಣದ ನಂತರ ಕಣ್ಣು ಇದ್ದ ಹಾಗೆ ಇರುತ್ತೆ, ಆದ್ರೆ ಏನು ಕೇಳಲ್ಲ. ಕಿವಿ ಇದ್ದ ಹಾಗೆ ಇರುತ್ತೆ, ಏನು ಕೇಳಲ್ಲ. ನಾಲ್ಗೆ ಇದ್ದ ಹಾಗೆ ಇರುತ್ತೆ, ಆದ್ರೆ ಆ ರುಚಿಯ ಸಂವೇದನೆ ಗೊತ್ತಾಗೋದೇ ಇಲ್ಲ. ಅಂದ್ರೆ ಕಣ್ಣು ಯಾವುದರಿಂದ ನೋಡುತ್ತೆ ಅಂದ್ರೆ, ವಿಜ್ಞಾನ ಹೇಳುತ್ತೆ ಬೆಳಕು ಕಣ್ಣಿನ ಪಾಪೆಯ ಮೂಲಕ ಹೋಗಿ ಅಕ್ಷಿಪಟದ ಮೇಲೆ ನೋಡ್ತಾ ಇರುವಂತಹ ವಸ್ತುವಿನ ಒಂದು ಇಮೇಜ್ ಅಥವಾ ಛಾಯೆಯನ್ನ ಮೂಡಿಸುತ್ತೆ. ಆ ಛಾಯೆಯನ್ನ ಅಕ್ಷಿಪಟದಿಂದ ಆಪ್ಟಿಕ್ ನರ್ವ್ ಅಂತ ಒಂದು ನರ ಇದೆ, ಆ ಆಪ್ಟಿಕ್ ನರ್ವ್ ಅದನ್ನ ಮೆದುಳಿಗೆ ಕೊಂಡೊಯ್ಯುತ್ತೆ.
ಮೆದುಳಿನಲ್ಲಿ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ಇದೆ. ಆ ಸೆರೆಬ್ರಲ್ ಕಾರ್ಟೆಕ್ಸ್ ನಲ್ಲಿ ದೃಷ್ಟಿಗೆ ಸಂಬಂಧಪಟ್ಟ ಒಂದು ಕೇಂದ್ರವಿದೆ. ಆ ಕೇಂದ್ರದಲ್ಲಿ ಆ ಒಂದು ಛಾಯೆಯನ್ನ ಇಂಟರ್ಪ್ರೆಟ್ ಅಥವಾ ಅರ್ಥೈಸಲಾಗತ್ತೆ, ಆಗ ಆ ವಸ್ತು ಕಾಣುತ್ತೆ ಅಂತ. ಹಾಗಾದ್ರೆ ಮರಣದ ನಂತರ ಅಕ್ಷಿಪಟವೂ ಇದೆ, ಕಣ್ಣಿನ ಪಾಪೆಯೂ ಇದೆ, ಬೆಳಕು ಇದೆ, ಆದ್ರೆ ಯಾಕೆ ನಮ್ಗೆ ಯಾವುದು ಕಾಣಿಸೋದಿಲ್ಲ? ಕಣ್ಣು ನೋಡೋದಕ್ಕೆ ಚೈತನ್ಯದ ಅವಶ್ಯಕತೆ ಇದೆ. ಎಲ್ಲಿವರೆಗೆ ಚೈತನ್ಯವು, ಅದು ಆತ್ಮದ ಸ್ವರೂಪ, ಚೈತನ್ಯ ಅನ್ನೋದು ಪರಮಾತ್ಮನ ಸ್ವರೂಪ, ಆತ್ಮನ ಸ್ವರೂಪ. ಅಂತಹ ಚೈತನ್ಯ ಎಲ್ಲಿವರೆಗೆ ಶರೀರದಲ್ಲಿರುತ್ತೆ ಅಲ್ಲಿವರೆಗೆ ಕಣ್ಣು ಸಕಲ ವಸ್ತುಗಳನ್ನ ನೋಡುತ್ತೆ. ಆ ಚೈತನ್ಯ ಅಲ್ಲಿ ಕೆಲಸ ಮಾಡಬೇಕು. ಚೈತನ್ಯ ಕೆಲಸ ಮಾಡದೆ ಈ ಎಲ್ಲ ಅಂಗಗಳು, ಅಂಗಾಂಗಗಳು, ಅಂಗಾಂಶಗಳು ಕೆಲಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಯಾವುದರಿಂದ ನಮ್ಮ ಕಣ್ಣುಗಳು ನೋಡುತ್ತೆಯೋ, ಯಾವುದರಿಂದ ನಮ್ಮ ಕಿವಿಗಳು ಕೇಳುತ್ತವೆಯೋ, ಯಾವುದರಿಂದ ನಮ್ಮ ನಾಲಿಗೆ ರುಚಿಯನ್ನ ಗ್ರಹಿಸುತ್ತದೆಯೋ ಅದೇ ಚೈತನ್ಯ. ಆ ಚೈತನ್ಯವೇ ಪರಮಾತ್ಮನ ಒಂದು ಅಂಶ ನಮ್ಮೊಳಗೆ ಕೆಲಸ ಮಾಡ್ತಿದೆ, ನಮಗೆ ಜೀವವನ್ನು, ಪ್ರಾಣವನ್ನು ಕೊಟ್ಟಿದೆ. ಅಂತಹ ಒಂದು ಪರತತ್ವ ಎಲ್ಲಿಯವರೆಗೆ ಅವ್ಯಾಹತವಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತದೋ ಅಲ್ಲಿವರೆಗೂ ಈ ಶರೀರದಲ್ಲಿ ಜೀವಶಕ್ತಿ ಸಂಚರಿಸುತ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಇಂಥ ಪರಾತ್ಪರ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ ಬಹಳ ಕಷ್ಟ. ಏನ್ ಹೇಳ್ತಾರೆ ಅಂತಂದ್ರೆ, ಋಷಿ ಮುನಿಗಳು ಹೇಳಿದಂತಹ, ನೀಡಿದಂತಹ ಬೋಧನೆಗಳಿದೆಯಲ್ಲ ಅವುಗಳನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವ ಮಾತುಗಳನ್ನ ಅರ್ಥ ಮಾಡ್ಕೋಬೇಕು ಗೊತ್ತಾ? ಪಂಡಿತರು ಮಾತಾಡೋದನ್ನ ಅರ್ಥ ಮಾಡ್ಕೋಬೇಕು. ಋಷಿ ಮುನಿಗಳು ಹೇಳೋದನ್ನ ಸುಮ್ಮನೆ ಕೇಳಿಸ್ಕೋಬೇಕು. ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ರೆ ನಮ್ಮಲ್ಲಿ ಒಂದು ಜಾಗೃತ ಅರಿವು ಉಂಟಾಗತ್ತೆ. ಜಾಗೃತ ಅರಿವು. ದ ವರ್ಡ್ಸ್ ಆಫ್ ಸ್ಕಾಲರ್ಸ್ need to be understood, but the words of masters, the sages and the saints need not be understood. They should be simply listened. ಸುಮ್ಮನೆ ಕೇಳಿಸ್ಕೋಬೇಕು. ತರ್ಕ ಇರಬಾರ್ದು, ಅಲ್ಲಿ ಪರಿಪೂರ್ಣ ಮೌನದಲ್ಲಿರ್ಬೇಕು, ಸುಮ್ಮನೆ ಕೇಳಿಸ್ಕೋಬೇಕು. ಅಂತಹ ಒಂದು ಕೇಳುವಿಕೆ ಇದೆಯಲ್ಲ, ಆ ಕೇಳುವಿಕೆ ನಮ್ಮಲ್ಲಿ ಒಂದು ಜಾಗೃತಿಯನ್ನ ಉಂಟು ಮಾಡುತ್ತೆ, ನಮ್ಮಲ್ಲಿ ಅರಿವಿನ ಬೆಳಕನ್ನ ಹೊತ್ತಿಸುತ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಯಾವುದರಿಂದ ನಮ್ಮ ಕಣ್ಣುಗಳು ನೋಡ್ತವೆಯೋ, ಯಾವುದರಿಂದ ನಮ್ಮ ಕಿವಿಗಳು ಕೇಳುತ್ತವೆಯೋ, ಯಾವ ನಾಲಿಗೆಯಿಂದ, ಯಾವ ಶಕ್ತಿಯಿಂದ ನಮ್ಮ ನಾಲಿಗೆ ರುಚಿಯನ್ನ ಗ್ರಹಿಸುತ್ತೋ, ಯಾವ ಒಂದು ಶಕ್ತಿಯಿಂದ ಚರ್ಮ ಸ್ಪರ್ಶ ಜ್ಞಾನವನ್ನ ಹೊಂದತ್ತೋ, ಆ ಒಂದು ಶಕ್ತಿಯೇ ಆ ಪರಮಾತ್ಮನ ಚೈತನ್ಯ. ಅದಿಲ್ಲದೆ ಹೋದಾಗ ಈ ಶರೀರವನ್ನ ಶವ ಅಂತ ಹೇಳ್ತೇವೆ. ಶಿವನಿಲ್ಲದ ಶರೀರ ಶವವಾಗಿ ಹೋಗುತ್ತೆ. ಅದಕ್ಕೆ ನಮ್ಮ ದಾಸರು ಬಹಳ ಸುಂದರವಾಗಿ ಬರೀತಾರೆ, ಸಿಹಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸಿಹಿಯೊಳಗೋ, ಸಿಹಿ ಸಕ್ಕರೆಗಳೆರಡು ಜಿಹ್ವೆಯೊಳಗೋ, ಜಿಹ್ವೆಯದು ಮನದೊಳಗೋ, ಮನವು ಜಿಹ್ವೆಯೊಳಗೋ, ಜಿಹ್ವೆ ಮನಗಳೆರಡು ನಿನ್ನೊಳಗೋ ದೇವ. ಸಿಹಿ ಸಕ್ಕರೆಯಲ್ಲಿದೆಯಾ ಅಥವಾ ಸಕ್ಕರೆನೇ ಸಿಹಿಯಲ್ಲಿದೆಯಾ, ಅಥವಾ ಸಿಹಿ ಸಕ್ಕರೆ ಎರಡು ನಮ್ಮ ನಾಲಿಗೆಯಲ್ಲಿದೆಯಾ, ಅಥವಾ ನಾಲಿಗೆ ನಮ್ಮ ಮನಸ್ಸಿನಲ್ಲಿದೆಯಾ, ಅಥವಾ ಮನಸ್ಸು ನಮ್ಮ ನಾಲಿಗೆಯಲ್ಲಿದೆಯಾ? ನಾಲಿಗೆ ಮನಸ್ಸುಗಳೆರಡು ನಿನ್ನೊಳಗೆ ಇದೆಯಾ ಅಂತ ಭಗವಂತನನ್ನ ಪ್ರಶ್ನಿಸ್ತಾರೆ. ಎಷ್ಟು ಕಷ್ಟ ನೋಡಿ ಇದು. ಸಿಹಿ ಸಕ್ಕರೆ ಹೇಗೆ ಬೆರೆತ್ಕೊಂಡ್ ಬಿಟ್ಟಿರುತ್ತೆ. ಎಲ್ಲಿ ಸಿಹಿ ಇದೆಯೋ ಅಲ್ಲಿ ಸಕ್ಕರೆ ಇದೆ, ಎಲ್ಲಿ ಸಕ್ಕರೆ ಇದೆಯೋ ಅಲ್ಲಿ ಸಿಹಿ ಇದೆ. ಆ ಎರಡರ ಅನುಭೂತಿ ಆಗ್ಬೇಕು ಅಂದ್ರೆ ಅದು ನಮ್ಮ ನಾಲಿಗೆ ಮೇಲೆ ಬರಬೇಕು.
ನಾಲಿಗೆ ಮೇಲೆ ಅದು ಬೀಳ್ಬೇಕು, ನಾಲಿಗೆ ಸಂಪರ್ಕಕ್ಕೆ ಬರಬೇಕು. ಆದ್ರೆ ನಾಲಿಗೆ ಸಂಪರ್ಕಕ್ಕೆ ಬಂದ ತಕ್ಷಣ ಅದರ ಅನುಭೂತಿ ಆಗತ್ತಾ? ಇಲ್ಲ. ನಾಲಿಗೆಯ ಸಂಪರ್ಕಕ್ಕೆ ಬಂದಾದ್ಮೇಲೆ ಮನಸ್ಸಲ್ಲಿ ಕೆಲಸ ಮಾಡಬೇಕು. ಮನಸ್ಸು ಅದನ್ನ, ಆ ಸಂವೇದನೆಯನ್ನ ಸ್ವೀಕರಿಸಬೇಕು, ಅರ್ಥೈಸಬೇಕು. ಆ ಮನಸ್ಸದನ್ನ ಸ್ವೀಕರಿಸದೆ ಹೋದ್ರೆ, ಅರ್ಥೈಸದೆ ಹೋದ್ರೆ, ಆ ಒಂದು ಸಿಹಿಯು, ಸಕ್ಕರೆಯು, ನಾಲಿಗೆಯು ಏನೆಲ್ಲ ಇದ್ರೂ ಅದರ ಅನುಭೂತಿ ಆಗೋದೇ ಇಲ್ಲ. ಆದ್ರೆ ಈ ಮನಸ್ಸು, ಜಿಹ್ವೆ ಅದು ಸಂಪರ್ಕದಲ್ಲಿರ್ಬೇಕು. ಮನಸ್ಸು, ಜಿಹ್ವೆ, ನಾಲಿಗೆ ಮತ್ತೆ ಸಕ್ಕರೆ, ಸಿಹಿ ಎಲ್ಲ ಒಟ್ಟಾಗಿ ಸೇರ್ಬೇಕು. ಇದೆಲ್ಲ ಒಟ್ಟಾಗಿ ಸೇರಿದ್ರು ಆ ವ್ಯಕ್ತಿ ಬದುಕಿದ್ರೆ ಮಾತ್ರಲೇನೆ ಆ ಸಿಹಿ ರುಚಿ ಗೊತ್ತಾಗೋದು. ಅಂದ್ರೆ ಆ ವ್ಯಕ್ತಿಯಲ್ಲಿ ಚೈತನ್ಯ ಕೆಲಸ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಇವು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಆ ಚೈತನ್ಯ ಯಾವುದು? ನನ್ನ ಶರೀರದಲ್ಲಿ ಪ್ರವಹಿಸುತ್ತಾ ಇರುವ ಯಾವ ಚೈತನ್ಯವು ನನಗೆ ಈ ಎಲ್ಲ ಅನುಭೂತಿಗಳಿಗೆ ಬೇಕಾದಂತ ಶಕ್ತಿಯನ್ನ ನೀಡ್ತಾ ಇದೆಯೋ ಆ ಚೈತನ್ಯ ಯಾವುದು? ವಾಟ್ ಇಸ್ ಇಟ್? ಮೆಡಿಕಲ್ ಬುಕ್ಸ್ ಅಲ್ಲಿ ಏನು ಸಿಕ್ಕಲ್ಲ ನಿಮ್ಗೆ ಈ ವಿಷಯ. ಮೆಡಿಕಲ್ ಬುಕ್ಸ್ ಡು ನಾಟ್ ಡೀಲ್ ವಿತ್ ಸ್ಪಿರಿಟ್, ಡು ನಾಟ್ ಡೀಲ್ ವಿತ್ ಸೋಲ್. ಅಕಾರ್ಡಿಂಗ್ ಟು ದೆಮ್ ದ ಸೋಲ್ ಅಂಡ್ ಸ್ಪಿರಿಟ್ is something which is not measurable. ಯಾವುದನ್ನ ಅಳೆಯಲಿಕ್ಕೆ ಆಗೋದಿಲ್ವೋ ಅದನ್ನ ವಿಜ್ಞಾನ ಅದಿಲ್ಲ ಅಂತ ಹೇಳ್ಬಿಡುತ್ತೆ. ಅಕಾರ್ಡಿಂಗ್ ಟು ಸೈನ್ಸ್ ಇಟ್ ಡಸಂಟ್ ಎಕ್ಸಿಸ್ಟ್. ಅದನ್ನೇ ವಿವರಿಸ್ತಾ ಇನ್ನೊಂದು ಕಡೆ ಹೇಳ್ತಾರೆ ದಾಸರು, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನೇತ್ರದೊಳಗೋ, ನೇತ್ರವದು ಮನದೊಳಗೋ, ಮನವು ನೇತ್ರದೊಳಗೋ, ನೇತ್ರ ಮನಗಳೆರಡು ನಿನ್ನೊಳಗೋ ದೇವ. ಇದು ಕಣ್ಣನ್ನ ಕುರಿತು ಹೇಳ್ತಾ ಇರೋದು. ಆಲಯವು ಬಯಲೊಳಗೋ, ಬಯಲು ಆಲಯದೊಳಗೋ. ಆಲಯದ ಒಳಗೂ ಬಯಲಿದೆ, ಹೊರಗೂ ಬಯಲಿದೆ. ಹಾಗಾದ್ರೆ ಆಲಯ ಬಯಲಲ್ಲಿದೆಯಾ ಅಥವಾ ಬಯಲೇ ಆಲಯದ ಒಳಗಡೆ ಇದೆಯಾ? ಎರಡೂ ಕರೆಕ್ಟೇ. ಈ ಆಲಯ ಬಯಲುಗಳೆರಡು ನೇತ್ರದೊಳಗೋ, ಅವೆರಡರ ಅರ್ಥ ಆಗ್ಬೇಕು ಅಂತಂದ್ರೆ ಕಣ್ ಕೆಲಸ ಮಾಡ್ಬೇಕಲ್ವಾ? ಹಾಗಾದ್ರೆ ಇವೆರಡು ಕಣ್ಣಿನೊಳಗಿದೆಯಾ ಅಥವಾ ಕಣ್ಣು ಒಂದೇ ಕೆಲಸ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈ ಮೂರಿದ್ರುನು ನೇತ್ರವದು ಮನದೊಳಗೋ, ಮನಸ್ಸು ಕೆಲಸ ಮಾಡ್ಬೇಕು. ನೇತ್ರ ಮನಗಳೆರಡು ಕೆಲಸ ಮಾಡಿದ್ರು ಸಾಕಾಗೋದಿಲ್ಲ. ನೇತ್ರ ಮನಗಳೆರಡು ನಿನ್ನೊಳಗೋ ದೇವ. ಆ ಚೈತನ್ಯ ಇರೋ ತನಕ ಮಾತ್ರ ಇದೆಲ್ಲ ಅನುಭೂತಿಗಳು ನಮಗ್ ಸಿಕ್ಕೋದು, ಇಲ್ಲ ಅಂದ್ರೆ ಇಲ್ಲ. ಅಂತಹ ಪರತತ್ವವು ವರ್ಣನೆಗೆ ಅತೀತವಾದದ್ದು, ದೇಶ ಕಾಲವೆಂಬ ಆಯಾಮಗಳಿಗೆ ಮೀರಿದ್ದು, ನಮ್ಮ ದೇಹ, ಮನಸ್ಸು, ಬುದ್ಧಿಗಳಿಗೆ ನಿಲುಕದ್ದು, ನಮ್ಮ ಚಿಂತನೆಗಳಿಗೆ ಸಿಲುಕದ್ದು. ಅದು ಒಂದು ಅತೀತವಾದ ಸತ್ಯ, ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ ಅಂತ ಹೇಳ್ತೇವೆ. ಹಾಗಾದ್ರೆ ಅತೀತವಾದ ಸತ್ಯ ಅಂತಂದ್ರೆ ನಮ್ಮ ಪ್ರಜ್ಞೆ ಸಹ ಅತೀತ ಮಟ್ಟಕ್ಕೆ ಹೋದಾಗ ಮಾತ್ರವೇ ಆ ಒಂದು ಸತ್ಯದ ಅರಿವು ನಮಗಾಗೋದು. ಇಲ್ಲ ಅಂದ್ರೆ ಆ ಸತ್ಯ ನಮಗೆ ಮೆದುಳಿನಲ್ಲಿ ಒಂದು ಇಂಟೆಲೆಕ್ಟ್ ಆಗಿ ಕುಳಿತುಕೊಂಡು ಬಿಡುತ್ತೆ. ಮೆದುಳಿನಲ್ಲಿ ಇಂಟೆಲೆಕ್ಟ್ ಆಗಿ ಅಥವಾ ಮನಸ್ಸಿನಲ್ಲಿ ಇಂಟೆಲೆಕ್ಟ್ ಆಗಿ ಯಾವುದಿರುತ್ತೆ ಅದು ಇಟ್ ಈಸ್ ವೆರಿ ಕಾಂಕ್ರೀಟ್. ಆದ್ರೆ ಪರಮಾತ್ಮ ತತ್ವ ಆ ಹಂತದಲ್ಲಿ ನಮ್ಮ ಅನುಭೂತಿಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದು ಅವರ್ಣನೀಯ, ಅಚಿಂತನೀಯ ಮತ್ತು ಅದು ಒಂದು ಅತೀತವಾದ ಸತ್ಯ. ಅಂತ ಅತೀತವಾದ ಸತ್ಯ ನಮ್ಮ ಕಣಗಳಲ್ಲೂ ವ್ಯಾಪಿಸಿದೆ. ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಕೇಳಿ ಬರುವ ವ್ಯಾಪಕ ಪಲ್ಲವಿಯಾಗಿದೆ. ಎಲ್ಲ ಜೀವಿಗಳಲ್ಲಿರುವ ಆತ್ಮ ತತ್ವವೇ ಆ ಪರಮಾತ್ಮ ತತ್ವ, ಪರಮಾತ್ಮನ ಅಂಶ. ಹಾಗಾಗಿ ನಾವು ಬೇರೆಯಲ್ಲ, ಆ ಪರಮಾತ್ಮ ಬೇರೆಯಲ್ಲ. ಕಣಗಳಲ್ಲೂ ಹುದುಗಿರುವಂತಹ ಚಲನಾತ್ಮಕ ಶಕ್ತಿ, ಪ್ರಜ್ಞಾಶಕ್ತಿಯೇ ಆ ಪರಮಾತ್ಮ ತತ್ವ. ಪ್ರಜ್ಞಾನಾಂ ಬ್ರಹ್ಮನ್ ಅಂತ ಹೇಳ್ತಾರೆ ನಮ್ಮ ಉಪನಿಷತ್ತುಗಳಲ್ಲಿ. ನಮ್ಮ ಪ್ರಜ್ಞೆಯೇ ಆ ಭಗವಂತನ ಲಕ್ಷಣ.
ದ್ವೈತ ಭಾವ ನಮ್ಮನ್ನ ಪರಮಾತ್ಮನಿಂದ ಬೇರ್ಪಡಿಸುತ್ತಿದೆ. ನಮ್ಮೊಳಗಡೆನೆ ಪರಮಾತ್ಮನಿದ್ರು, ಅಪರಾತ್ಪರ ತತ್ವವಿದ್ರು, ಅದ್ವೈತ ಭಾವವಿದೆಯಲ್ಲ, ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವಂತಹ ಒಂದು ನಮ್ಮ ಧೋರಣೆ, ನಮ್ಮ ಅನಿಸಿಕೆ, ಅದು ನಮ್ಮನ್ನ ಪರಮಾತ್ಮನಿಂದ ದೂರ ಮಾಡಿದೆ ಅಷ್ಟೇ. ದೇಹ, ಮನಸ್ಸು ಮತ್ತು ಬುದ್ಧಿಗಳು ನಾನೇ ಎಂಬ ಭ್ರಾಂತಿ. ನಾನೇನ್ ಅನ್ಕೊಳ್ತೇನೆ, ನಾನು ದೇಹಾತ್ಮ ಸ್ವಭಾವವನ್ನು ಹೊಂದಿದ್ದೇನೆ. ದೇಹಾತ್ಮ ಸ್ವಭಾವ ಅಂದ್ರೆ ನಾನು ಈ ಶರೀರ, ನಾನು ನನ್ನ ಈ ಮನಸ್ಸು, ನಾನು ನನ್ನ ಬುದ್ಧಿ. ಐ ಈಕ್ವೇಟ್ ಮೈಸೆಲ್ಫ್ ವಿತ್ ಮೈ ಬಾಡಿ, ಮೈ ಇಂಟೆಲೆಕ್ಟ್ ಅಂಡ್ ಮೈ ಮೈಂಡ್. ಐ ಕನ್ಸಿಡರ್ ಮೈಸೆಲ್ಫ್ ಸೆಪರೇಟ್. ಈ ಈ ಈ ಭೇದ ದೃಷ್ಟಿ ಇದೆಯಲ್ಲ, ಈ ಭೇದ ದೃಷ್ಟಿ ನಮ್ಮನ್ನ ಪರಮಾತ್ಮನಿಂದ ದೂರ ಮಾಡಿದೆ. ಇದೊಂದು ಭ್ರಾಂತಿ. ಇಂಥ ಭ್ರಾಂತಿಯೇ ನಮ್ಮ ಅಹಂನ ಜನಕ. ಈ ದೇಹ, ಮನಸ್ಸು, ಬುದ್ಧಿಗಳ ಒಂದು ಭಾವ ನಮ್ಮಲ್ಲಿ ಇದೆಯಲ್ಲ, ಇದೇ ನಾನು ಅನ್ನೋದು, ಅದು ನಮ್ಮಲ್ಲಿ ಅಹಮ್ಮನ್ನ ಹುಟ್ಟಿ ಹಾಕತ್ತೆ. ಯಾವಾಗ ಅಹಂನ ಹುಟ್ಟು ನಮ್ಮಲ್ಲಾಗತ್ತೋ ಆಗ ನಾನು ಭೇದ ದೃಷ್ಟಿಯನ್ನ ಬಳಸ್ಕೋತೀನಿ. ಯಾವಾಗ ನಾನು ಯಾರು ಅನ್ನೋದನ್ನ ಸರಿಯಾಗಿ ಅರಿತುಕೊಳ್ತೀನೋ, ಅಹಂನ ಹಿಡಿತದಿಂದ ಹೊರ ಬರ್ತೀನೋ, ಆಗ ಮಾತ್ರ ಆ ಪರಮಾತ್ಮ ತತ್ವವನ್ನ ಸಂಪರ್ಕಿಸಲು ಸಾಧ್ಯವಾಗುತ್ತೆ. ಅಂತಹ ದ್ವೈತವನ್ನ ಸೃಷ್ಟಿ ಮಾಡುವ ದೇಹ, ಮನಸ್ಸು, ಬುದ್ಧಿಗಳೆಂಬ ಒಂದು ಭಾವ ಅಥವಾ ಅಹಂ ಭಾವದ ಅಳಿವನ್ನ ಹೊಂದಬೇಕು. ಹೇಳೋದು ಸುಲಭ, ಅಹಂ ಅಳಿವನ್ನ ಹೊಂದಬೇಕು ಅಂತ. ಆದ್ರೆ ಜನ್ಮ ಜನ್ಮಾಂತರಗಳಿಂದ ಹೊತ್ತು ತಂದು ಪೋಷಿಸಿ ಬೆಳೆಸಿರುವ ಅಹಂ ಅಷ್ಟು ಸುಲಭವಾಗಿ ಅಳಿದು ಹೋಗುವುದಿಲ್ಲ. ಅದು ಅಳಿದು ಹೋಗದೆ ಪರಮಾತ್ಮ ತತ್ವಕ್ಕೆ ನಾವು ಪ್ರವೇಶಿಸಲು ಸಾಧ್ಯವಿಲ್ಲ. ಅಂತಹ ಪರಾತ್ಪರ ಪರಮಾತ್ಮ ತತ್ವವೇ ಅತೀತ ತತ್ವ. ಅದು ಆತ್ಯಂತಿಕ ಸತ್ಯ. ಅಂತ ಆತ್ಯಂತಿಕ ಸತ್ಯವನ್ನ ತಲುಪಬೇಕಾದ್ರೆ 14 ದ್ವಾರಗಳನ್ನ ನಮಗೆ ನೀಡ್ತಾ ಇದ್ದಾರೆ ಇವರು. ಅಂತಹ ಅತೀತ ಸತ್ಯವೇನಿದೆ, ಅಂತಹ ಆತ್ಯಂತಿಕ ಸತ್ಯವೇನಿದೆ, ಅದನ್ನೇ ನಾನು ಪರಮಾತ್ಮ ತತ್ವ ಅಂತ ಹೇಳ್ತಾ ಇರೋದು. ಅದರ ಸಂಶೋಧನೆಯನ್ನ ನಮ್ಮ ಋಷಿ ಮುನಿಗಳು, ಸಂತರು, ಸಾಧುಗಳು, ಮಹನೀಯರು ಈ ಭೂಮಿಯಲ್ಲಿ ಯಾವ ಸನಾತನ ಕಾಲದಿಂದ ಈ ಸಂಶೋಧನೆ ನಡೀತಾ ಇದೆ ಗೊತ್ತಾ? ಎಷ್ಟೆಲ್ಲ ಸಂಶೋಧನೆ ನಡೆದ್ರೂ ಆ ಪರಮಾತ್ಮ ತತ್ವವನ್ನ ಕಾಂಕ್ರೀಟ್ ಆಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ನಿಮಗೆ ತಲುಪಿಸಲು ಸಾಧ್ಯವಿಲ್ಲ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವಿವರಣೆ ನೀಡಿದ್ರು ಆ ತತ್ವ ಇಟ್ ಈಸ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಅಮೂರ್ತ ತತ್ವ. ಅದು ಮೂರ್ತ ತತ್ವವಲ್ಲ, ಅಮೂರ್ತ ತತ್ವ. ಆ ಅಮೂರ್ತ ತತ್ವ ಅನುಭವಕ್ಕೆ ಮಾತ್ರ ವೇದ್ಯ. ಅಂತಹ ಪರಾತ್ಪರ ತತ್ವವನ್ನು ತಲುಪಲು ಅತಿ ಸುಲಭವಾದ ಮಾರ್ಗ ಅಂತಂದ್ರೆ ಅಂತರಂಗದ ಪರಿಶುದ್ಧತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಡಾಕ್ಟರ್ ಜ್ಯೋತಿಯವರು, ಸೋದರಿ ಜ್ಯೋತಿಯವರು ಒಂದು ಸುಂದರವಾದಂತಹ ಹಾಡನ್ನ ನಿಮಗೆ ನೀಡ್ತಾರೆ. ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ, ಸಂತತವು ಸಹೃದಯ ಸಜ್ಜನರ ಗೋಷ್ಠಿಯಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ, ಸಂತತವು ಸಹೃದಯ ಸಜ್ಜನರ ಗೋಷ್ಠಿಯಲಿ, ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ. ದೇಹಿಯ ಮರದಲ್ಲಿ ಅರಿವಿನ ಹೂವರಳಿ, ದೇಹಿಯ ಮರದಲ್ಲಿ ಅರಿವಿನ ಹೂವರಳಿ, ಸುಗುಣದ ಪರಿಮಳವು
ದಿನವು ಬೀರುತ್ತಲಿರಲಿ ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ ನುಡಿಯಂತೆ ನಡೆಯಿರಲಿ ನಡೆಯಂತೆ ನುಡಿರಲಿ ನುಡಿಯಂತೆ ನಡೆಯಿರಲಿ ನಡೆಯಂತೆ ನುಡಿರಲಿ ಕಡು ಶಾಂತಿ ಸೌಜನ್ಯ ಬಾಳಿನಲ್ಲಿ ತುಂಬಿರಲಿ ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ ಸಹನೆಯ ರಸದಿಂದ ಪರಿಪೂರ್ಣರಾಗುವುದು ಸಹನೆಯ ರಸದಿಂದ ಪರಿಪೂರ್ಣರಾಗುವುದು ಜ್ಞಾನ ಜ್ಯೋತಿಯ ಬೆಳಕು ಸತತ ಹರಿಯುತ್ತಲಿರಲಿ ಜ್ಞಾನ ಜ್ಯೋತಿಯ ಬೆಳಕು ಸತತ ಹರಿಯುತ್ತಲಿರಲಿ ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ ಸಂತತವು ಸಹೃದಯ ಸಜ್ಜನರ ಗೋಷ್ಠಿಯಲಿ ಅಂತರಂಗದ ಕದವು ನಿಜಕ್ಕಾಗಿ ತೆರೆದಿರಲಿ ಅಂತರಂಗದ ಕದ ಸತ್ಯಕ್ಕೋಸ್ಕರ ತೆರೆದಿರಬೇಕಂತೆ. ಆ ಅಂತರಂಗದ ಕದ ಆ ಆತ್ಯಂತಿಕ ಸತ್ಯ ಅಪರಾತ್ಪರ ಸತ್ಯಕ್ಕೋಸ್ಕರ ಸದಾ ತೆರೆದಿರಬೇಕಾದ್ರೆ ಸತ್ಸಂಗ ಸಜ್ಜನರ ಗೋಷ್ಠಿ ಅತ್ಯಂತ ಅವಶ್ಯಕ. ಈ ಸತ್ಸಂಗಗಳಲ್ಲೇ ಸಜ್ಜನರ ಸಹವಾಸದಲ್ಲೇ ಜೀವನದ ಕೆಲವು ಆತ್ಯಂತಿಕ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗೋದು. ಅಂತ ಒಂದು ಸತ್ಸಂಗದಲ್ಲೇ ಅಂತ ಒಂದು ಜ್ಞಾನ ಯಜ್ಞದಲ್ಲೇ ನಾವೀಗ ತೊಡಗಿಸಿಕೊಂಡಿರೋದು. ಹೀಗೆ ಅಂತರಂಗದ ಕದ ತೆಗಿಬೇಕಾದ್ರೆ ಜ್ಞಾನ ಜ್ಯೋತಿಯ ಬೆಳಕು ಪ್ರಖರವಾಗಿ ಬೀರಬೇಕು. ಆ ಜ್ಞಾನ ಜ್ಯೋತಿ ಅನ್ನೋದು ನಮ್ಮಲ್ಲಿ ಅರಿವಿನ ಹಣತೆಯನ್ನ ಹೊತ್ತಿಸಿ ಉರಿಸಬೇಕು. ಅಂತಹ ಒಂದು ಹಾದಿಯಲ್ಲಿ ನಮಗೆ 14 ದ್ವಾರಗಳಿವೆ ಅಂತ ಹೇಳ್ತಿದ್ದಾರೆ ಲೇಖಕರು. ಆ ದ್ವಾರಗಳು ಯಾವುವು ಅನ್ನೋದನ್ನ ಗಮನಿಸೋಣ. ಮೊದಲನೆಯ ದ್ವಾರ ಗಮನ. ಅಟೆನ್ಷನ್. ಬಿ ಅಟೆಂಟಿವ್ ಇನ್ ಲೈಫ್ ಅಂತ ಕೇಳಿದಿರಿ ನೀವು. ಚಿಕ್ಕ ವಯಸ್ಸಿನಿಂದ ನಮ್ಮ ಶಾಲೆಗಳಲ್ಲಿ ಸಹ ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು, ಬಿ ಅಟೆಂಟಿವ್ ಟು ದ ಲೆಸನ್. ಅಟೆನ್ಷನ್ ಅಂದ್ರೆ ಸದಾ ಯಾವ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಕೊಂಡಿರ್ತೀವೋ ಅದರಲ್ಲಿ ಪರಿಪೂರ್ಣ ಗಮನವನ್ನ ಹೊಂದಿರೋದು. ಇದು ಕೇಳಲಿಕ್ಕೆ ಬಹಳ ಸುಲಭ ಅಂತ ಅನ್ಸುತ್ತೆ, ಆದ್ರೆ ಅನುಷ್ಠಾನಕ್ಕೆ ತರುವಾಗ ಬಹಳ ಸಮಸ್ಯೆಗಳು ಬರುತ್ತೆ. ಇರ್ಲಿ, ನನ್ನ ಗಮನದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಂತರ ಮಾತನಾಡ್ತೀನಿ. ಇದು ಮೊದಲನೆಯ ದ್ವಾರ. ಎರಡನೆಯ ದ್ವಾರ ನಮ್ಮ ಪ್ರಾಣಮಯ ಕ್ಷೇತ್ರ, ಅಂದ್ರೆ ನಮ್ಮ ಪ್ರಾಣಿಕ್ ಬಾಡಿ, ಪ್ರಾಣಮಯ ಶರೀರ ಅಂತ ನಾವೇನ್ ಹೇಳ್ತೇವೆ, ಆ ಪ್ರಾಣಮಯ ಶರೀರ. ನೀವು ಕೇಳಿರ್ಬೋದು, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮಾ ಭೂಯಾಸಂ ಸ್ವಾಹ. ಈ ಒಂದು ಶ್ಲೋಕ ಏನ್ ಹೇಳ್ತಾ ಇದೆ, ನಮಗೆ ಒಂದು ಶರೀರವಲ್ಲ ಹಲವಾರು ಶರೀರಗಳಿದೆ.
ನಮ್ ಕಣ್ಣಿಗೆ ಕಾಣ್ತಾ ಇರೋದು ಅನ್ನಮಯ ಶರೀರ, ಅದೊಂದೇ ನಮ್ ಕಣ್ಣಿಗೆ ಕಾಣೋದು. ಇನ್ನು ಮಿಕ್ಕ ಶರೀರಗಳೆಲ್ಲ ಸೂಕ್ಷ್ಮ ಶರೀರಗಳು. ಈ ಅನ್ನಮಯ ಶರೀರಕ್ಕೆ ಹೊಂದಿಕೊಂಡ ಹಾಗೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳಿವೆ. ಇರ್ಲಿ, ಈ ಪ್ರಾಣಮಯ ಕ್ಷೇತ್ರ ಅನ್ನುವಂಥದ್ದು ಎರಡನೆಯ ಅತಿ ಮುಖ್ಯವಾದ ದ್ವಾರ. ನಮ್ಮ ಪ್ರಾಣಮಯ ಶರೀರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಪ್ರಾಣಶಕ್ತಿ ಸರಾಗವಾಗಿ ಸುಗಮವಾಗಿ ಹರಿತಾ ಇಲ್ಲ. ದೇರ್ ಆರ್ ಮೆನಿ ಅಬ್ಸ್ಟಕಲ್ಸ್, ಬ್ಲಾಕ್ಗಳಿವೆ. ಈ ಪ್ರಾಣಮಯ ಶರೀರವನ್ನ ಪರಿಶುದ್ಧಗೊಳಿಸಿಕೊಳ್ಳೋದು, ಅಲ್ಲಿ ಶೇಖರವಾಗಿರುವಂತಹ ಅಡೆತಡೆಗಳನ್ನು ನಿವಾರಿಸಿಕೊಳ್ಳೋದು, ಆ ಪ್ರಾಣಮಯ ಕೋಶಕ್ಕೆ ಬೇಕಾದಂತಹ ಒಂದು ಸಾಧನೆಯನ್ನ ನಾವು ಮಾಡೋದು, ಇದು ಎರಡನೆಯ ದ್ವಾರ. ಮೂರನೆಯದು ತೀವ್ರ ಕ್ಷಣದ ಅರಿವು. ತೀವ್ರ ಕ್ಷಣದ ಅರಿವು ಅಂತಂದ್ರೆ ಇಂಟೆನ್ಸ್ ಮೊಮೆಂಟ್ ಅವೇರ್ನೆಸ್ ಅಂತ. ಇಂಟೆನ್ಸ್ ಮೊಮೆಂಟ್ ಅವೇರ್ನೆಸ್ ಅಂತಂದ್ರೆ ಪರಿಪೂರ್ಣವಾಗಿ ತಲ್ಲೀನರಾಗ್ಬಿಡೋದು. ಯಾವ ಮಟ್ಟದ ತಲ್ಲೀನತೆ ಅಂತ ಅಂದ್ರೆ, ಆ ತಲ್ಲೀನತೆಯಲ್ಲಿ ನಾವು ಐಕ್ಯವನ್ನ ಕಾಣಬಹುದು. ದ ಅಬ್ಸರ್ವರ್ ಬಿಕಮ್ಸ್ ದ ಅಬ್ಸರ್ವ್ಡ್. When observer becomes the observed, the observer and the observed disappear, and the only observation is going to stay. ಆ ಮಟ್ಟದ ತಲ್ಲೀನತೆ. ಇದು ಎಂತ ತಲ್ಲೀನತೆ ಅಂತಂದ್ರೆ, ನೃತ್ಯ ಮಾಡ್ತಾ 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 ನೃತ್ಯಗಾರ ತಾನು ನೃತ್ಯ ಮಾಡ್ತಿರೋದನ್ನೇ ಪರಿಪೂರ್ಣವಾಗಿ ಅದರಲ್ಲಿ ತಲ್ಲೀನನಾಗ್ಬಿಟ್ಟಿರ್ತಾನೆ. ನೃತ್ಯ ಮುಗಿದ ಮೇಲೆ ಅದು ಆನಂದಮಯ ಸ್ಥಿತಿಯನ್ನ ಆತನಲ್ಲಿ ಉಂಟು ಮಾಡಿರುತ್ತೆ. ಆತನಿಗೆ ಪ್ರಪಂಚದ ಬೇರೆ ಏನೂ ಗೊತ್ತಿಲ್ಲ ಆ ಸಂದರ್ಭದಲ್ಲಿ. ಪರಿಪೂರ್ಣ ತಲ್ಲೀನತೆ. ಇದು ಮೂರನೆಯ ದ್ವಾರ. ನಾಲ್ಕನೆಯದು ನಿಷ್ಕಾಮ ಕರ್ಮ, ಡಿಸೈರ್ಲೆಸ್ ಆಕ್ಷನ್. ಆಕ್ಷನ್ ಫಾರ್ ದ ಸೇಕ್ ಆಫ್ ಆಕ್ಷನ್. ಯಾವುದೇ ಕೆಲಸ ಕಾರ್ಯ ಮಾಡಿದ್ರೆ ಆ ಕೆಲಸ ಕಾರ್ಯ ಮಾಡಬೇಕಾದದ್ದು ನಾನು ಮಾಡ್ತಿದ್ದೀನಿ ಅಷ್ಟೇ. ಅದರಿಂದ ಯಾವುದೇ ರೀತಿಯ ಪ್ರತಿಫಲವನ್ನ ಬೇಡದೇ ಇರೋದು. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಬೋಧಿಸಿದಂತಹ ಆ ತತ್ವ, ಆ ನಿಷ್ಕಾಮ ಕರ್ಮ, ಅದನ್ನ ನಾಲ್ಕನೆಯ ದ್ವಾರ ಅಂತ ಹೇಳ್ತಾರೆ. ಐದನೆಯ ದ್ವಾರ ಆತ್ಮವಿಚಾರ. ಆತ್ಮವಿಚಾರ ಅಂತಂದ್ರೆ ಸೆಲ್ಫ್ ಎನ್ಕ್ವೈರಿ. ಸೆಲ್ಫ್ ಎನ್ಕ್ವೈರಿ ಬಿಗಿನ್ಸ್ ವಿತ್ ಸೆಲ್ಫ್ ಅಬ್ಸರ್ವೇಷನ್. ಸ್ವಯಂ ಪರಿಶೀಲನೆ, ನಮ್ಮನ್ನ ನಾವೇ ಪರಿಶೀಲಿಸಿಕೊಳ್ಳೋದು. ಹೇಗೆ ಪರಿಶೀಲಿಸಿಕೊಳ್ಳೋದು? ಸುಮ್ಮನೆ, ಯಾವುದೇ ರೀತಿಯ ಟೀಕೆಗಳಿಲ್ಲದೆ, ಯಾವುದೇ ರೀತಿಯ ವಿಶ್ಲೇಷಣೆ ವಿಮರ್ಶೆಗಳಿಲ್ಲದೆ ಸುಮ್ಮನೆ ನಮ್ಮನ್ನ ಗಮನಿಸುವುದು. ಅಲ್ಲಿ ಆ ಗಮನಿಸುವ ಕ್ರಿಯೆ ಎಗೈನ್ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂತಂದ್ರೆ, ಗಮನಿಸುತ್ತಿರುವ ವಿಷಯ ವಿಚಾರ ವಸ್ತು ಕ್ರಿಯೆ ಪರಿಪೂರ್ಣವಾಗಿ ಮರೆಯಾಗಿ ಹೋಗುತ್ತೆ. ಬರೀ ಗಮನಿಸುವಿಕೆಯ ಕ್ರಿಯೆ ಮಾತ್ರ ಉಳಿಯುತ್ತೆ. ಇದು ಈ ತತ್ವಗಳಿದೆಯಲ್ಲ, ಇದನ್ನ ನಮ್ಮ ಮಹಾಚಿಂತಕರು, ತತ್ವಶಾಸ್ತ್ರಜ್ಞರು ಸಹ ನಮಗೆ ಎಟುಕಲಾರದಂತ ಒಂದು ವಿಚಾರವನ್ನ ಎಟುಕುವ ಹಾಗೆ ಬರೀತಾರೆ. ಒಂದು ಕಡೆ ಜಿಡ್ಡು ಕೃಷ್ಣಮೂರ್ತಿಯವರು ಈ ವಿಷಯವಾಗಿ ಬರಿತಾ ಹೇಳ್ತಾರೆ, ಜಸ್ಟ್ ಇಮ್ಯಾಜಿನ್ ದೇರ್ ಆರ್ 2 players who are playing ಟೆನ್ನಿಸ್. ಟೆನ್ನಿಸ್ ಗೊತ್ತು ನಿಮ್ಗೆ, ಲಾನ್ ಟೆನ್ನಿಸ್. ಈ ಲಾನ್ ಟೆನ್ನಿಸ್ ಆಡುವಾಗ ನೆಟ್ನ ಆ ಕಡೆ ಒಬ್ಬ ಆಟಗಾರ ಇರ್ತಾನೆ, ನೆಟ್ನ ಈ ಕಡೆ ಮತ್ತೊಬ್ಬ ಆಟಗಾರ ಇರ್ತಾನೆ. ಚೆಂಡು ಎರಡೂ ಬದಿಗೆ ಹೊಡೆಯಲ್ಪಡುತ್ತೆ. ಆಟದಲ್ಲಿ ಎಷ್ಟು ತಲ್ಲೀನರಾಗ್ತಾ ಹೋಗ್ತಾರೆ ಅಂತಂದ್ರೆ, ಆ ಇಬ್ಬರು ಆಟಗಾರರು ಪರಿಪೂರ್ಣವಾಗಿ ತಲ್ಲೀನರಾದಾಗ the players disappear, the ball disappears, but the play continues.
ಅಂಡ್ ದ ಬಾಲ್ ಇಸ್ ಸಸ್ಪೆಂಡೆಡ್ ಆನ್ ದ ನೆಟ್ ಅಂತಾರೆ ಅವರು. ಅಂದ್ರೆ ಅರ್ಥ, ಆಟಗಾರ ಕಣ್ಮರೆಯಾಗಿ ಹೋಗ್ತಾರೆ, ಅಷ್ಟು ತಲ್ಲೀನತೆ ಇರುತ್ತೆ, ಅಲ್ಲಿ ಉಳಿಯೋದು ಆಟ ಮಾತ್ರ. ಹಾಗೆ ಅಂತಹ ತಲ್ಲೀನತೆಯನ್ನ ಬೆಳೆಸ್ಕೋಬೇಕಾದ್ರೆ ಅದಕ್ಕೆ ಸಾಧನೆ ಬೇಕು. ಅದು ಆತ್ಮವಿಚಾರಕ್ಕೆ ಸಂಬಂಧಪಟ್ಟದ್ದು. ಆತ್ಮ ಆ ಹಂತದ ಬೆಳವಣಿಗೆಯನ್ನು ಹೊಂದಬೇಕು. ಅದು 5ನೆಯ ದ್ವಾರ. 6ನೇದು ಟೀಕಾರಹಿತತೆ. ಟೀಕಾರಹಿತತೆ ಅಂದ್ರೆ ನಾನ್ ಜಡ್ಜ್ಮೆಂಟಲ್, ಬೀಯಿಂಗ್ ನಾನ್ ಜಡ್ಜ್ಮೆಂಟಲ್. ಯಾವುದೇ ವಿಷಯ, ಯಾವುದೇ ವಸ್ತು, ಯಾವುದೇ ವ್ಯಕ್ತಿಯನ್ನು ಕುರಿತು ತೀರ್ಮಾನಗಳನ್ನ ನೀಡದೆ ಸುಮ್ಮನೆ ಇರೋದು, ಟೀಕೆನೆ ಮಾಡದೆ ಇರೋದು. ಸೊ ಯು ಕ್ಯಾನ್ ಬಿ ಸೈಲೆಂಟ್ ಅಲ್ವಾ? ಯಾಕೆಂದ್ರೆ ನೀವು ಗಮನಿಸಿ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ಬರೋ ನಮ್ಮ ಚಿಂತನೆಗಳಲ್ಲಿ ಬಹಳಷ್ಟು ಚಿಂತನೆಗಳು ಅವರಿವರನ್ನ ಟೀಕಿಸುವ ಚಿಂತನೆಗಳೇ ಆಗಿರುತ್ತೆ. ಯಾವುದೋ ಘಟನೆಯನ್ನು, ಯಾವುದೋ ವ್ಯಕ್ತಿಯನ್ನೋ, ಯಾವುದೋ ವಸ್ತುವನ್ನೋ, ಯಾವುದೋ ವಿಷಯವನ್ನೋ ಕುರಿತು ಟೀಕೆ ಮಾಡ್ತಲೇ ಇರ್ತೀವಿ. ಕ್ರಿಟಿಸೈಸಿಂಗ್. We are not simply criticizing, we are hypercritical. Hypercritical ಅಂತಂದ್ರೆ too judgmental, too judgmental. ಪ್ರತಿಯೊಂದಕ್ಕೂ ಸರಿ ತಪ್ಪು ಅನ್ನೋ ಮಾಪನವನ್ನ ಬಳಸ್ತಾ ಇದು ಸರಿ ಅದು ತಪ್ಪು ಅಂತ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು. ಇದು ಜೀವನವನ್ನ ಬಹಳ ಶೋಚನೀಯವಾಗಿ ಮಾಡಿಬಿಡುತ್ತೆ. We might have seen many people who are too judgmental. That doesn't mean to say we are not judgmental. Please understand, being judgmental has become a habit to many of us. ನಮ್ಮೆಲ್ಲರಲ್ಲೂ ಇರುತ್ತೆ, ನಮ್ಮೆಲ್ಲರಲ್ಲೂ. ಯಾರೋ ಮದುವೆ ಕರೆದಿರ್ತಾರೆ, ಊಟಕ್ಕೆ ಹೋಗಿರ್ತೀವಿ, ಊಟಕ್ಕೆ ಕುಳಿತಿರ್ತೀವಿ, ಅವ್ರು ಏನು ಊಟ ಬಡಿಸ್ತಾರೋ ಸಂತೋಷವಾಗಿ ಅದನ್ನು ತಿಂದು ಬರ್ಬೇಕು. ಹಾಗಲ್ಲ, ಅವರು ಬಡಿಸಿದಂತ ಪ್ರತಿಯೊಂದು ಭೋಜ್ಯವನ್ನು, ಭಕ್ಷ್ಯವನ್ನು we keep criticizing. ಅದು ಹಾಗಿದೆ, ಇದು ಹೀಗಿದೆ, ಇದು ಹಿಂಗಿರ್ಬೇಕಾಗಿತ್ತು, ಅದು ಹಂಗಿರ್ಬೇಕಾಗಿತ್ತು. No. Why not you remain silent? This is what I was telling in the lecture called Sumo. Shut up and move on. Shut up and move on. Part 1 ಆಯ್ತು, part 2 next week ತಗೋತೀನಿ. ಸುಮೋದು ಬೇಸಿಕ್ ಪ್ರಿನ್ಸಿಪಲ್ ರಿಮೈನಿಂಗ್ ನಾನ್ ಜಡ್ಜ್ಮೆಂಟಲ್. ವೈ ಡು ಯು ಕ್ರಿಟಿಸೈಸ್ ಎವ್ರಿಥಿಂಗ್ ಅಂತ 6ನೇ ದ್ವಾರ ಅದು. ಇದೆಲ್ಲ ಸಾಧನೆಗೆ ಬಹಳ ಬಹಳ ಕಷ್ಟಕರವಾದಂತ ಸಾಧನೆಗಳು, ಆದರೆ ಕಷ್ಟ ಸಾಧ್ಯವಾದಂತಹ ಸಾಧನೆಗಳು. ಎಷ್ಟೋ ಋಷಿ ಮುನಿಗಳು, ಸಾಧು ಸಂತರು ಈ ಸಾಧನೆಗಳನ್ನ ಮಾಡಿ ತೋರಿಸಿದ್ದಾರೆ. ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಬ್ಬ ವ್ಯಕ್ತಿ ಮಾಡಿದ್ದನ್ನ ಮತ್ತೊಬ್ಬ ವ್ಯಕ್ತಿ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಉಂಟು. 7ನೆಯ ದ್ವಾರ ಧ್ಯಾನ. ಧ್ಯಾನ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದೇ ಇಲ್ಲ, ಸಾಕಷ್ಟು ವಿಷಯ ವಿಚಾರಗಳು ನಿಮ್ಗೆ ಗೊತ್ತಿದೆ. ಆ ಭಾಗವನ್ನ ತೆಗೆದುಕೊಂಡಾಗ ಹಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ. ಮೆಡಿಟೇಷನ್. ಸ್ಟಾರ್ಟ್ ಮೆಡಿಟೇಷನ್ ಅಂಡ್ ಸ್ಟಾಪ್ ಮೆಡಿಕೇಶನ್ ಅಂತಾರೆ. ಎಷ್ಟು ಮುಖ್ಯ ಅಂತಂದ್ರೆ ನಮ್ಮ ಬಹಳಷ್ಟು ರೋಗಗಳಿಗೆ ಮೂಲ ಕಾರಣವೇ ನಮ್ಮ ಮಾನಸಿಕ ತುಮುಲ ಮತ್ತು ಮಾನಸಿಕ ಅಸಮತೋಲನ. ಅಂತಹ ಮಾನಸಿಕ ಅಸಮತೋಲನದಿಂದ ಬಿಡುಗಡೆ ಹೊಂದಲಿಕ್ಕೆ ಧ್ಯಾನ ಪರಿಪೂರ್ಣವಾದ ಮಾರ್ಗ. ಮನಸ್ಸಿನಿಂದ ಬಿಡುಗಡೆ ಹೊಂದಿದ್ದು ಅಂದ್ರೆ ನಾವು ಮನಸ್ಸಿಗೆ ಅತೀತವಾದ ಕ್ಷೇತ್ರವನ್ನ ಪ್ರವೇಶ ಮಾಡ್ತೇವೆ. ಆ ಕ್ಷೇತ್ರದಲ್ಲೇ ಮೌನ. ಮೌನ ಮತ್ತು ಧ್ಯಾನ ಒಂದರೊಡನೆ ಒಂದಿರ್ತದೆ. ಧ್ಯಾನ ಗಹನವಾದಾಗ ಮೌನ ಗಹನವಾದಾಗ ಧ್ಯಾನವಾಗಿ ಬದಲಾಗ್ಬಿಡುತ್ತೆ. ಧ್ಯಾನ ಅತೀವವಾದಾಗ, ಆಳವಾಗಿ ಹೋದಾಗ ಆ ಮೌನದ ಸ್ತಬ್ಧತೆಯನ್ನ, ಸ್ಟಿಲ್ನೆಸ್ ಇನ್ ದ ಸೈಲೆನ್ಸ್ ಅಂತೀವಿ, ಆ ಸ್ಟಿಲ್ನೆಸ್ ಝೋನ್ ಅನ್ನ ನಾವು ರೀಚ್ ಮಾಡ್ತೇವೆ. ಇಂಥ ಧ್ಯಾನ 7ನೆಯ ದ್ವಾರವಾದರೆ ಮೌನ 8ನೆಯ ದ್ವಾರ. 9ನೆಯ ದ್ವಾರ ಭೌತಿಕ ಬಯಲು. ಭೌತಿಕ ಬಯಲು ಅಂತಂದ್ರೆ ಫಿಸಿಕಲ್ ಸ್ಪೇಸ್. ಫಿಸಿಕ್ಸ್ ಅಲ್ಲಿ ನಾವು ಯಾವ ಸ್ಪೇಸ್ ಅಂತ ಹೇಳ್ತೀವಲ್ಲ, ಆಕಾಶ ಅಂತ ಹೇಳ್ತೀವಲ್ಲ, ಅದು
ಆ ಭೌತಿಕ ಬಯಲಿನ ಒಂದು ಅನುಭೂತಿ. ನೀವು ಶೈವ ಸಿದ್ಧಾಂತವನ್ನ ಗಮನಿಸಿದ್ದೇ ಆದ್ರೆ ಈ ಬಯಲು ಅನ್ನುವಂತಹ ಒಂದು ಪದವನ್ನ ಸಾಕಷ್ಟು ವಚನ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ, ಷಟ್ಸ್ಥಲ ಶಾಸ್ತ್ರದಲ್ಲಿ ಬಳಸ್ತಾರೆ. ಬಯಲಿನ ಪರಿಚಯವಾಗದೆ ಮೌನದ ಪರಿಚಯವಾಗಲಿಕ್ಕೆ ಸಾಧ್ಯವಿಲ್ಲ, ಮೌನದ ಪರಿಚಯವಾಗದೆ ಬಯಲಿನ ಪರಿಚಯವಾಗಲಿಕ್ಕೆ ಸಾಧ್ಯವಿಲ್ಲ. ಜಿಡ್ಡು ಕೃಷ್ಣಮೂರ್ತಿಗಳು he equates space with silence and silence with space. Where there is silence, there you experience the space. ಗದ್ದಲವಿದ್ದಲ್ಲಿ ನೀವು ಬಯಲನ್ನ ಅನುಭವಿಸಲು, ಆ ಬಯಲಿನ ಅನುಭೂತಿಯಾಗಲು ಸಾಧ್ಯವೇ ಇಲ್ಲ. ಯಾವಾಗ ಗದ್ದಲ ನಿಂತು ಪರಿಪೂರ್ಣ ಮೌನವನ್ನ ತಲುಪ್ತೀವೋ ಆಗ ಆ ಬಯಲಿನ ಅನುಭೂತಿ ನಮಗಾಗತ್ತೆ. ಆ ಬಯಲೇ ನಮ್ಮ ಒಳಗೂ ಇರೋದು, ನಮ್ಮ ಹೊರಗೂ ಇರೋದು. ಅದು ಭಗವಂತನೊಡನೆ ನಮಗೆ ಸಂಪರ್ಕವನ್ನು ಒದಗಿಸಿಕೊಡುತ್ತೆ. ಇದು 9ನೆಯ ದ್ವಾರ. 10ನೆಯದು ಶರಣಾಗತಿ. ಶರಣಾಗತಿ, ಟು ಸರೆಂಡರ್. Surrendering is not just a physical act. ನಾನು ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತೀನಿ, ದೇವರ ಮುಂದೆ ನಮಸ್ಕಾರ ಮಾಡ್ತೀನಿ, ದೇವರಿಗೆ ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ, ನಾನು ಪರಿಪೂರ್ಣ ಶರಣಾಗತನಾಗ್ಬಿಡ್ತೇನೆ. ಮೇ ಬಿ ಫಿಸಿಕಲಿ. ಆರ್ ಯು ಡೂಯಿಂಗ್ ಇಟ್ ಮೆಂಟಲಿ, psychologically? If you are doing it mentally and psychologically, the act of doing completely disappears. The doer disappears. The done disappears. Everything disappears. ಅದು ಪದಗಳಿಗೆ ಮೀರಿದಂತಹ ಒಂದು ಕ್ರಿಯೆ. ಶರಣಾಗತಿ ಅನ್ನೋದು ಅಹಂ ಕರಗದೆ ಸಾಧ್ಯವೇ ಇಲ್ಲ. ಅಂತ ಸರೆಂಡರ್ ಅನ್ನೋದು 10ನೆಯ ದ್ವಾರ. 11ನೆಯದು ನಿಸರ್ಗ. ನಿಸರ್ಗ ಅಂತಂದ್ರೆ ಪ್ರಕೃತಿ. ಪ್ರಕೃತಿಯ ಸಾಮೀಪ್ಯ ಸಂಪರ್ಕ. ನಮ್ಮ ವೇದಕಾಲದ ಋಷಿ ಮುನಿಗಳು ಅದಕ್ಕೆ ಗದ್ದಲದಿಂದ ಕೂಡಿದಂತಹ ಈ ಪಟ್ಟಣಗಳ ವಾತಾವರಣವನ್ನು ಬಿಟ್ಟು ದೂರದ ಅಡವಿಗಳಲ್ಲಿ ಸೇರಿ ಪ್ರಕೃತಿಯ ಸಾಮೀಪ್ಯ ಸಂಪರ್ಕದಲ್ಲಿ ಜೀವನವನ್ನ ನಡೆಸ್ತಾ ಆ ಪ್ರಕೃತಿಯಿಂದ ಪ್ರೇರೇಪಿತರಾಗಿ ತಮ್ಮ ಪ್ರಜ್ಞೆಯನ್ನ ಎತ್ತರದ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ರು. ಅಂತಹ ನಿಸರ್ಗದ ಪ್ರಕೃತಿಯ ಸಂಪರ್ಕ, ಸಾಮೀಪ್ಯ ಅನುಭವ ಅದು 11ನೆಯ ದ್ವಾರ. 12ನೆಯದು ಸತ್ಸಂಗ, ಸಜ್ಜನರ ಸಹವಾಸ. ಈಗ ಡಾಕ್ಟರ್ ಜ್ಯೋತಿಯವರು ನೀಡಿದಂತಹ ಒಂದು ಗಾಯನದಲ್ಲಿ ಸಜ್ಜನರ ಸಹವಾಸ ಸತ್ಯದ ಒಂದು ವಿಚಾರ ವಿಷಯಗಳ ಚಿಂತನೆ ಎಷ್ಟು ಮುಖ್ಯ ಅಂತ ತಿಳಿಸುತ್ತೆ ನೋಡಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಜೀವನ್ಮುಕ್ತ ಸ್ಥಿತಿಯನ್ನ ತಲುಪಲಿಕ್ಕೆ ಮೂಲಭೂತವಾಗಿ ಬೇಕಾದದ್ದು ಸಜ್ಜನರ, ಸದಾಚಾರಿಗಳ, ಸಜ್ಜನರ ಸಂಪರ್ಕ. ಜನರೇ ಆಗಿರಬಹುದು, ಗ್ರಂಥವೇ ಆಗಿರಬಹುದು, ಅಥವಾ ವಿಚಾರಗಳ ಶ್ರವಣವೇ ಆಗಿರಬಹುದು. ವಾಟ್ ಎವರ್ ಇಟ್ ಇಸ್, ನಾವು ಕಲ್ತ್ಕೊಳ್ಳಿಕ್ಕೆ ಬೇಕಾದಷ್ಟು ಮೂಲಗಳಿದೆ. ನೋಡಿ ಕಲ್ತ್ಕೋಬಹುದು, ಓದಿ ಕಲ್ತ್ಕೋಬಹುದು, ಕೇಳಿ ಕಲ್ತ್ಕೋಬಹುದು ಅಲ್ವಾ, ಅನುಭವಿಸಿ ಕಲ್ತ್ಕೋಬಹುದು. ಸಾಕಷ್ಟು ವಿಧಾನಗಳಿದೆ. ಅಂತಹ ಸತ್ನ ಸಂಘ, ಸತ್ಯದೊಡನೆ ಸಹವಾಸ, ಸತ್ಯದೊಡನೆ ಸಹವಾಸ ಅದು 12ನೆಯ ದ್ವಾರ. 13ನೆಯ ದ್ವಾರ ಭೌತಿಕ ಅನರ್ಹತೆ. ಭೌತಿಕ ಅನರ್ಹತೆ ಅಂತಂದ್ರೆ ನಮ್ಮ ಶಾರೀರಿಕ ವೇದನೆಗಳಿಗೆ, ಶಾರೀರಿಕ ದುರ್ಬಲತೆ, ಶಾರೀರಿಕ ದೌರ್ಬಲ್ಯಕ್ಕೆ ಈಡಾಗುವುದು.
ಅದು ಸಹ ಒಂದು ದ್ವಾರ. ಎಷ್ಟೋ ಸಂದರ್ಭಗಳಲ್ಲಿ ಯಾವುದೇ ವಿಧಾನಗಳಲ್ಲೂ ಬದಲಾಗದೇ ಇರುವಂತಹ ಒಬ್ಬ ವ್ಯಕ್ತಿ ಆತನ ಶರೀರ ಕೈಕೊಟ್ಟಾಗ, ಆರೋಗ್ಯ ಕ್ಷೀಣಿಸಿದಾಗ, ಅಂಗಾಂಗಗಳು ನಶಿಸಲು ಪ್ರಾರಂಭಿಸಿದಾಗ, ಭೌತಿಕವಾಗಿ ದುರ್ಬಲನಾದಾಗ ಎಚ್ಚೆತ್ತುಕೊಳ್ತಾನೆ. ಪುಂಡಲೀಕನೆಂಬ ಒಬ್ಬ ವ್ಯಕ್ತಿ ಇದ್ದ. ಆತ ವ್ಯಭಿಚಾರಿ. ಆತನಲ್ಲಿ ಸಕಲ ದುಶ್ಚಟಗಳು ಇತ್ತು. ಅಂತಹ ಪುಂಡಲೀಕನಿಗೆ ಒಂದು ಹಂತದಲ್ಲಿ 2 ಕಾಲುಗಳು ಹೊರಟು ಹೋಯ್ತು. ಯಾವಾಗ 2 ಕಾಲುಗಳನ್ನು ಆತ ಕಳ್ಕೊಂಡೋ, ಆ ಶಾರೀರಿಕ ದೌರ್ಬಲ್ಯ ಅವನ ಅಂತರಂಗವನ್ನ ಪರಿಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಶ್ರೇಷ್ಠ ಭಕ್ತನಾಗ್ಬಿಟ್ಟ, ಪಾಂಡುರಂಗನ ಭಕ್ತನಾಗ್ಬಿಟ್ಟ. ಇವತ್ತು ಪಂಡರಾಪುರದಲ್ಲಿ ನೀವು ಕಾಣ್ತಾ ಇರುವಂತಹ ಪಾಂಡುರಂಗನ ದೇವಸ್ಥಾನ, ಆ ಪಾಂಡುರಂಗನ ಒಂದು ವಿಗ್ರಹ, ಅಲ್ಲಿ ನಡೀತಾ ಇರುವಂತಹ ಎಲ್ಲ ದೈವಿ ಕಾರ್ಯಗಳಿಗೆ ಮೂಲ ಪ್ರೇರೇಪಣೆ ಬಂದದ್ದು ಪುಂಡಲೀಕನಿಂದಲೇ. ಎಷ್ಟೋ ವ್ಯಕ್ತಿಗಳನ್ನ ನಾವು ಆ ರೀತಿ ಗಮನಿಸಿದೀವಿ. ನಂತರ ಭೌತಿಕ ಅನರ್ಹತೆ, ಇದು 13ನೆಯ ದ್ವಾರ ಅಂತ ಹೇಳಿದೆ ನಾನೀಗ. 14ನೆಯ ದ್ವಾರ ಸಾವು, ಮರಣ. ಮರಣವೇ ಮಹಾನವಮಿ. ಅದು ನಮ್ಮ ಮುಂದೆ ಒಂದು ದೊಡ್ಡ ದ್ವಾರವನ್ನ ತೆರೆದು ಬಿಡುತ್ತೆ, ಭಗವಂತನೆಡೆಗೆ ಧಾವಿಸಿ ಹೋಗ್ಲಿಕ್ಕೆ. ಇರಲಿ, ಸಾವಿನ ಬಗ್ಗೆನೂ ಸಾಕಷ್ಟು ವಿಚಾರಗಳನ್ನ ಮುಂದೆ ಹಂಚ್ಕೊಳ್ತೀನಿ, ಮೃತ್ಯುವಿನ ಬಗ್ಗೆ. ಈಗ ಈ 14 ದ್ವಾರಗಳಲ್ಲಿ 12 ದ್ವಾರಗಳು, 12 ದ್ವಾರಗಳು ಅಂತೀವಿ. 12 ದ್ವಾರಗಳು ಐಚ್ಛಿಕ ದ್ವಾರಗಳು. ಐಚ್ಛಿಕ ಅಂತಂದ್ರೆ ಬೇಸ್ಡ್ ಆನ್ ಮೈ ವಿಲ್, ನನ್ನ ಒಂದು ಇಚ್ಛೆಗೆ ಅನುಸಾರವಾಗಿ ನಾನು ನನ್ನ ಸಾಧನೆಯನ್ನ ಮಾಡ್ತಾ ಆ ದ್ವಾರಗಳ ಮೂಲಕ ಹೋಗಬಹುದು. ನಾನು ನನ್ನನ್ನು ಬದಲಾಯಿಸಿಕೊಳ್ಳಬಹುದು, ಆ ಸಾಧನೆಗಳಲ್ಲಿ ತೊಡಗಿಕೊಳ್ಳಬಹುದು. ಅದು ಸಾಧ್ಯವಿದೆ. ನನ್ನ ಇಚ್ಛೆಗೆ ಸಿಲುಕುವಂತಹ ದ್ವಾರಗಳು, ಇಚ್ಛಾಪೂರ್ವಕವಾಗಿ ಆ ದ್ವಾರಗಳನ್ನ ಪ್ರವೇಶ ಮಾಡಬಹುದು ನಾನು. ಆದ್ರೆ ಕೊನೆಯ 2 ದ್ವಾರಗಳಿದೆಯಲ್ಲ, ಭೌತಿಕ ಅನರ್ಹತೆ ಮತ್ತು ಸಾವು, ಅದು ಅನೈಚ್ಛಿಕ ದ್ವಾರಗಳು. ಅನೈಚ್ಛಿಕ, ನನ್ನ ಹಿಡಿತದಲ್ಲಿಲ್ಲ. ಅದು ನನ್ನ ಇಚ್ಛೆಗೆ ಅನುಸಾರವಾಗಿ ನಡೆಯೋದಿಲ್ಲ. ಇಟ್ ಈಸ್ ನಾಟ್ ಅಂಡರ್ ಮೈ ಕಂಟ್ರೋಲ್. ಓಕೆ, ವಾಟ್ ಈಸ್ ನಾಟ್ ಅಂಡರ್ ಮೈ ಕಂಟ್ರೋಲ್, ಲೆಟ್ ಅಸ್ ಕೀಪ್ ದಟ್ ಅವೇ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಆಫ್ಟರ್ವರ್ಡ್ಸ್. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಆಮೇಲೆ. ಆದ್ರೆ ಆ 14 ದ್ವಾರಗಳಲ್ಲಿ 12 ದ್ವಾರಗಳು ನನ್ನ ಇಚ್ಛೆಯ ನಿಯಂತ್ರಣದಲ್ಲಿದೆಯಲ್ಲ, ಅದರ ಕಡೆ ಮೊದಲು ಗಮನ ಕೊಡೋಣ. ಈ ಮೇಲಿನ 14 ದ್ವಾರಗಳಲ್ಲಿ ಮೊದಲ 12 ದ್ವಾರಗಳನ್ನ ನಾವು ಐಚ್ಛಿಕ ದ್ವಾರಗಳು ಅಂತ ಹೇಳ್ತೇವೆ. ಆ ದ್ವಾರಗಳೆಲ್ಲ ನಮ್ಮನ್ನ ಒಂದು ಮಹಾದ್ವಾರದ ಕಡೆಗೆ ಕೊಂಡೊಯ್ಯುತ್ತವೆ. ಆ 12 ದ್ವಾರಗಳು ಅಥವಾ 12 ದ್ವಾರಗಳು ಒಂದು ಮಹಾದ್ವಾರಕ್ಕೆ ಕೊಂಡೊಯ್ಯುತ್ತವೆ. ಆ ಮಹಾದ್ವಾರವು ಒಳಗಡೆಗೆ ತೆರೆಯಲ್ಪಡುತ್ತೆ. ಅದು ಭಗವಂತನ ಸಾನ್ನಿಧ್ಯ, ಅಂದ್ರೆ ಪರಾತ್ಪರ ತತ್ವದ ಒಂದು ಅನುಭೂತಿಯಾಗುವಂತಹ ಸಂದರ್ಭ. ಯಾವುದದು ಮಹಾದ್ವಾರ? ಆ ಮಹಾದ್ವಾರವೇ ಪ್ರೆಸೆಂಟ್ ಮೊಮೆಂಟ್ ಅವೇರ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಅನಂತ ವರ್ತಮಾನದ ಅರಿವು. ಈ 14 ದ್ವಾರಗಳ ಮೂಲಕ ನೀವು ಸಾಧನೆಯನ್ನ ಮಾಡ್ತಾ ಮುಂದುವರೆದ್ರೆ ಆ ಒಂದು ಮಹಾದ್ವಾರಕ್ಕೆ ಹೋಗಿ ಎಲ್ಲ ಸೇರ್ತವೆ. ಆ ಮಹಾದ್ವಾರವೇ ಪ್ರೆಸೆಂಟ್ ಮೊಮೆಂಟ್ ಅವೇರ್ನೆಸ್ ಅಥವಾ ವರ್ತಮಾನದ ಒಂದು ಅರಿವಿನ ಸ್ಥಿತಿ. ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಆ ವರ್ತಮಾನದ ಅರಿವು ಬಹಳ ಅಪರೂಪ. ಸದಾ ನಾವು ಆಲೋಚನೆಗಳಲ್ಲಿ ಮಗ್ನರಾಗಿರ್ತೇವೆ.
ನಮ್ಮೆಲ್ಲ ಆಲೋಚನೆಗಳು ನಮ್ಮ ಭೂತಕಾಲ ಮತ್ತು ಭವಿಷ್ಯಕ್ಕೆ ಸಂಬಂಧಪಟ್ಟವು. ಥಾಟ್ is never related to present moment. Present moment is beyond the realm of thought. ಅದಕ್ಕೆ ಧ್ಯಾನ, ಮೌನ, ನಮ್ಮ ಆಲೋಚನೆಗಳು ಅಥವಾ ಯೋಚನೆಗಳನ್ನ ನಿಲ್ಲಿಸುವ ಒಂದು ಕ್ಷೇತ್ರವೇ ಧ್ಯಾನ ಅಂತ ಹೇಳೋದು. ಅದನ್ನ ಪರಮ ಸಾಧನೆ ಅಂತ ಎಲ್ಲ ಮತಗಳಲ್ಲೂ ಹೇಳಿರೋದು. ಯಾವಾಗ ಯೋಚನೆಗಳು ನಿಂತು ಹೋಗುತ್ತವೋ ಅಥವಾ ಆಲೋಚನೆಗಳು ನಿಂತು ಹೋಗುತ್ತವೋ ಅದರ ಅರ್ಥ ಏನಂದ್ರೆ ನಾವು ವಿ ಆರ್ ಇನ್ ದ ಪ್ರೆಸೆಂಟ್ ಮೊಮೆಂಟ್ ಅಂತ. ಬಿಕಾಸ್ ಇನ್ ದ ಪ್ರೆಸೆಂಟ್ ಮೊಮೆಂಟ್ ದೇರ್ ಕೆನಾಟ್ ಬಿ ಎ ಥಾಟ್. Where thought exists, there I am either in the past or in the future. ಒಂದು ಸುಂದರ ಗ್ರಂಥದಲ್ಲಿ ಓದಿದ ನೆನಪು ನಾನು. ಇಟ್ ವಾಸ್ ಅ ಸೆಲ್ಫ್ ಡೆವಲಪ್ಮೆಂಟ್ ಬುಕ್. Past is a cancelled check. Future is a promissory note. Both of them are unreal. The only reality is the present moment. ಈ ಪ್ರೆಸೆಂಟ್ ಮೊಮೆಂಟ್ ಅವೇರ್ನೆಸ್ ಬರದೆ ಭಗವಂತನ ಅನುಭೂತಿಯಾಗಲು ಸಾಧ್ಯವೇ ಇಲ್ಲ. ಆ ಪ್ರೆಸೆಂಟ್ ಮೊಮೆಂಟ್ ಅವೇರ್ನೆಸ್ ನ ಬೆಳೆಸ್ಕೊಳ್ಳಿಕ್ಕೋಸ್ಕರನೇ ಈ ಎಲ್ಲ ದ್ವಾರಗಳು ನಮಗೆ ಸಾಧನೆಗಳ ಮಾರ್ಗವನ್ನ ತೋರಿಸ್ತಾ ಇರೋದು. ಹೌ ಆಫ್ಟನ್ ವಿ ಆರ್ ಇನ್ ದ ಪ್ರೆಸೆಂಟ್ ಮೊಮೆಂಟ್. ನೋಡಿ, ಕಾರ್ ಡ್ರೈವ್ ಮಾಡ್ತಾ ಇರ್ತೀವಿ, ಕಚೇರಿಯ ಯಾವುದೋ ಕೆಲಸ, ಆಫೀಸ್ನ ಯಾವುದೋ ಕೆಲಸದ ಬಗ್ಗೆ ಮೆದುಳಲ್ಲಿ ಯೋಚನೆ ನಡೀತಾ ಇರುತ್ತೆ. ಅಡಿಗೆ ಮನೇಲಿ ಅಡಿಗೆ ಮಾಡ್ತಿರ್ತಾರೆ ಹೆಂಗಸರು. ಸಾಯಂಕಾಲ ಸರಿಗಮಪ ಪ್ರೋಗ್ರಾಮ್ ನಲ್ಲಿ ಯಾರು ಯಾವ ಹಾಡು ಹಾಡ್ತಾರೋ, ಯಾರು ಚೆನ್ನಾಗಿ ಹಾಡ್ತಾರೋ, ಯಾರು ಚೆನ್ನಾಗಿ ಹಾಡಲ್ವೋ ಅನ್ನೋ ಆಲೋಚನೆಗಳು ನಡೀತಾ ಇರುತ್ತೆ. ಮಗುವನ್ನ ನೋಡ್ಕೊಳ್ತಾ ಇರ್ತೀವಿ. ಹಿಂದಿನ ದಿವಸ ನಡೆದಂತಹ ಗಂಡನ ಜೊತೆಯ ವಾಗ್ಯುದ್ಧ ಅಥವಾ ಒಂದು ಆರ್ಗ್ಯುಮೆಂಟ್, ವಾದ ವಿವಾದಗಳ ಜ್ಞಾಪಕ ಬರ್ತಾ ಇರುತ್ತೆ. ಸಸಿಗಳಿಗೆ ನೀರ್ ಹಾಕ್ತಿರ್ತೀವಿ. ಯಾವುದೋ ಕಾಲದಲ್ಲಿ ಯಾರೋ ನಮ್ಮ ಸಂಬಂಧಿಕರು ನಮ್ಗೆ ಅವಮಾನ ಮಾಡಿದ ನೆನಪಿಗೆ ಬರ್ತಾ ಇರುತ್ತೆ. ವಾಟ್ ಹ್ಯಾಪನ್ಸ್ ಅಂದ್ರೆ ನಮ್ಮ ಅರಿವು ವಿಭಜಿಸಿ, ವಿಂಗಡಿಸಿ, ಖಂಡಗಳಾಗಿ ತುಂಡರಿಸಿ ಹೋಗಿದೆ. ಮಾಡೋ ಕೆಲಸ ಒಂದು ಕಡೆ, ಭಾವನೆ ಮತ್ತೊಂದು ಕಡೆ, ಆಲೋಚನೆ ಇನ್ನೊಂದು ಕಡೆ. ಪ್ರಜ್ಞೆಯ ವಿಭಜನೆಯಾಗೋಗಿದೆ. ಅಖಂಡವಾಗಿರಬೇಕಾದಂತಹ ಪ್ರಜ್ಞೆ ಖಂಡವಾಗಿ ವಿಭಜಿಸಲ್ಪಟ್ಟಿದೆ. Many times we keep boasting we are multitasking. And the present day professions ask you to do multitasking. Multitasking ಅಂದ್ರೆ ಒಂದೇ ಸಲ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡೋದು. Our younger generation is too good in multitasking. Yes, the more and more you do multitasking, the more and more your consciousness is getting fragmented. More and more it is getting fragmented. Whereas our philosophy, our spirituality says, keep your consciousness undivided. Keep your consciousness non-fragmented. Adre now kalistirodenu multitasking. And in the name of multitasking, their consciousness is dividing into n number of divisions. And how is it possible to see integration? ಹೀಗೆ ಪ್ರಜ್ಞೆ ಹಲವಾರು ಭಾಗಗಳಾಗಿ ವಿಭಜಿಸಲ್ಪಡ್ತಾ ಹೋದ್ರೆ ಆ ಪ್ರಜ್ಞೆ ಶಾರ್ಪ್ ಅಥವಾ ಹರಿತವಾಗಲಿಕ್ಕೆ ಹೇಗೆ ಸಾಧ್ಯವಿದೆ ಹೇಳಿ? ಪ್ರಜ್ಞೆ ಹರಿತವಾಗದೆ ವರ್ತಮಾನ ಸ್ಥಿತಿಯಲ್ಲಿ ಅಖಂಡ ಪ್ರಜ್ಞೆಯನ್ನ ಅನುಭವಿಸದೆ ವರ್ತಮಾನ ಸ್ಥಿತಿಗೆ ಬರಲಿಕ್ಕೆ ಹೇಗೆ ಸಾಧ್ಯ ಇದೆ ಹೇಳಿ? ಸಾಧನೆಯ ಮಾರ್ಗದಲ್ಲಿ ನಮಗವರು 14 ದ್ವಾರಗಳನ್ನ ನೀಡಿರಬಹುದು.
ಆ ದ್ವಾರಗಳನ್ನ ನಾವು ಬೇರೆ ಬೇರೆ ದ್ವಾರಗಳು ಅಂತ ಸಹ ಅನ್ಕೋಬಹುದು. ಆದ್ರೆ ಆ 14 ದ್ವಾರಗಳು ಪರಿಪೂರ್ಣವಾಗಿ ಬೇರೆ ಬೇರೆ ದ್ವಾರಗಳಲ್ಲ. ಎಲ್ಲ ದ್ವಾರಗಳು ಒಂದಕ್ಕೊಂದು ಸೇರ್ಕೊಂಡಿವೆ. ಅಂಡ್ ಇಟ್ ಹಸ್ ಕ್ರಿಯೇಟೆಡ್ ಎ ಮೇಸ್, ಎ ಕಾಂಪ್ಲೆಕ್ಸ್ ಮೇಸ್. ಕೊನೆಗೆ ಈ 14 ದ್ವಾರಗಳಲ್ಲೂ ಸಾಧನೆಯನ್ನ ಮಾಡ್ತಾ ನಾವು ಮುಂದುವರೆದಾಗ ಈ ಪ್ರೆಸೆಂಟ್ ಮೂಮೆಂಟ್ ಅವೇರ್ನೆಸ್ ಅಥವಾ ವರ್ತಮಾನದ ಅರಿವನ್ನ ತಲುಪ್ತೇವೆ. ಆಗೇನಾಗತ್ತೆ ಅಂತಂದ್ರೆ ವ್ಯಕ್ತಿ ಪರಿಪೂರ್ಣ ವರ್ತಮಾನದಲ್ಲಿ ನೆಲೆಸಿರ್ತಾನೆ ಸದಾ. ಗೌತಮ ಬುದ್ಧರನ್ನ ಯಾರೋ ಒಂದ್ಸಲಿ ಕೇಳಿದ್ರಂತೆ, ಬುದ್ಧದೇವ, ಯಾವುದರ ಒಂದು ಸಂಪರ್ಕದಿಂದ ಅಥವಾ ಯಾವುದರ ಒಂದು ಅನುಭೂತಿಯಿಂದ ಒಬ್ಬ ವ್ಯಕ್ತಿಯ ಜೀವನ ಪವಿತ್ರವಾಗುತ್ತದೆ? If a person's life has to become sanctified, if the life has to get sanctified, what kind of contact is required or experience is required ಅಂತ. ಆಗ ಬುದ್ಧದೇವ ಹೇಳ್ತಾನೆ, ಅಯ್ಯ, 1 ಗಂಟೆಯನ್ನ ನಾವು ಹಲವಾರು ನಿಮಿಷಗಳಾಗಿ ವಿಭಜಿಸಿದೀವಿ, ಹೌದಾ ಅಲ್ವಾ? ಹೌದು ಅಂತ ಹೇಳ್ತಾನ. ಆ ನಿಮಿಷಗಳನ್ನ ಹಲವಾರು ಕ್ಷಣಗಳಾಗಿ ವಿಭಜಿಸಿದೀವಿ, ಅಂದ್ರೆ ಸೆಕೆಂಡುಗಳಾಗಿ ವಿಭಜಿಸಿದೀವಿ, ಹೌದಾ ಅಲ್ವಾ? ಹೌದು ಅಂತ. ಆ ಸೆಕೆಂಡುಗಳನ್ನ ಅಥವಾ ಕ್ಷಣಗಳನ್ನ ಪುನಃ ಕ್ಷಣಿಕ ಕ್ಷಣಗಳಾಗಿ ವಿಭಜಿಸಿದೀವಿ, ಹೌದಾ ಅಲ್ವಾ? ಹೌದು ಅಂತ. ಯಾವ ವ್ಯಕ್ತಿ ಆ ಕ್ಷಣಿಕ ಕ್ಷಣದಲ್ಲೂ, ಇನ್ ದ ಫ್ರಾಕ್ಷನ್ ಆಫ್ ಸೆಕೆಂಡ್, ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್, ಯಾವ ವ್ಯಕ್ತಿ ಆ ಕ್ಷಣಿಕ ಕ್ಷಣಗಳಲ್ಲೂ ಪರಿಪೂರ್ಣವಾಗಿ ಉಪಸ್ಥಿತನಾಗಿರ್ತಾನೋ, ಪ್ರಜ್ಞೆಯನ್ನ ಪರಿಪೂರ್ಣವಾಗಿ ಒಂದು ಕಡೆ ತಾನು ಮಾಡ್ತಿರೋ ಕೆಲಸವೋ ಕಾರ್ಯವೋ ಅಲ್ಲಿ ನಿಲ್ಲಿಸ್ಕೊಂಡಿರ್ತಾನೋ, ಆ ಒಂದು ಸಾಧನೆ ಅವನೇನ್ ಮಾಡ್ತಾನೆ, ಅದು ಆತನನ್ನ ಪವಿತ್ರಗೊಳಿಸಿ ಬಿಡುತ್ತೆ. Fragmented consciousness is a very, very feeble consciousness. Unfragmented, integrated consciousness is the one which can elevate you to the higher levels. ಆ ಇಂಟಿಗ್ರೇಟೆಡ್ ಕಾನ್ಷಿಯಸ್ನೆಸ್ ಬರಬೇಕು ಅಂತಂದ್ರೆ ಅವ್ರು ಹೇಳಿದ ಹಾಗೆ ಗಮನ, ತಲ್ಲೀನತೆ, ಇಂಟೆನ್ಸ್ ಮೊಮೆಂಟ್ ಅವೇರ್ನೆಸ್ ಎಲ್ಲ ಬಹಳ ಮುಖ್ಯ, ಬಹಳ 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 ಮುಖ್ಯ. ಗೌತಮ ಬುದ್ಧ ಜ್ಞಾನೋದಯವನ್ನು ಹೊಂದುತ್ತಾನೆ. ಬೋಧಿ ವೃಕ್ಷದ ಕೆಳಗೆ ಕುಳಿತು ಕೊನೆಗೆ ಧ್ಯಾನ ಮಾಡುವಾಗ ಆತನಿಗೆ ಜ್ಞಾನೋದಯವಾಗುತ್ತೆ. ಜ್ಞಾನೋದಯದ ನಂತರ ಆತ ತನ್ನ ಆ ಒಂದು ಅನುಭವವನ್ನ ಹಂಚಿಕೊಳ್ತಾನೆ. ತಕ್ಷಣ ಹಂಚಿಕೊಳ್ಳಲ್ಲ ಆತ ಜನರ ಜೊತೆ. ಆತನಿಗೆ ತನ್ನದೇ ಆದ ಒಂದು ಪ್ರಶ್ನೆ ಇರುತ್ತೆ. ಇಂತಹ ಗಹನವಾದ ಸತ್ಯವನ್ನ ಜನರಿಗೆ ನೀಡಿದ್ರೆ ಅದನ್ನ ಅವರು ಸ್ವೀಕರಿಸುವಂತಹ, ಗ್ರಹಿಸುವಂತಹ ಶಕ್ತಿ ಇದೆಯಾ, ಮತ್ತೆ ಇದನ್ನ ನಾನು ಮಾಡಬಹುದಾ ಅಂತ. ನಂತರ ಆತನಿಗೆ ಆಂತರಿಕ ಪ್ರೇರೇಪಣೆ ಬರುತ್ತೆ, ಒಂದು ಅಶರೀರವಾಣಿ ಕೇಳಿಸುತ್ತೆ, ನೀನಲ್ಲದೆ ಅಂತಹ ಮಹಾಪುರುಷ ಈಗ ಯಾರೂ ಇಲ್ಲ, ಅದು ನೀನು ಖಚಿತವಾಗಿ ಖಂಡಿತವಾಗಿ ಮಾಡಲೇಬೇಕಾದಂತ ಕಾರ್ಯ ಅಂತ. ಆಮೇಲೆ ಗೌತಮ ಬುದ್ಧ ಉಪದೇಶವನ್ನ ನೀಡಲಿಕ್ಕೆ, ಬೋಧನೆಗಳನ್ನ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತ ತನ್ನ ಜ್ಞಾನೋದಯದ ಆ ಒಂದು ಅನುಭವವನ್ನ ಹಂಚಿಕೊಳ್ಳುವ ಹಂತದಲ್ಲಿ ಜನರಿಗೆ ಹೇಳ್ತಾನೆ. ಜನರು ಕೇಳಿದಾಗ ಜ್ಞಾನೋದಯ ಹೇಗೆ ಸಾಧ್ಯವಾಯಿತು ಅಂದ್ರೆ, ಆತ ಸಣ್ಣ ಫಾರ್ಮುಲಾ ತರ, ಫಾರ್ಮುಲಾ ಅನ್ನಕ್ಕಿಂತ ಆತನ ತನ್ನ ಆ ಒಂದು ಜ್ಞಾನವನ್ನ ನೀಡ್ತಾನೆ. ಏನಂತ ಹೇಳ್ತಾನೆ ಅಂತಂದ್ರೆ, ಹೇ ಭಿಕ್ಷುಗಳೇ, ನೀವು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡಾಗ, ನೀವು ದೀರ್ಘವಾದ ಶ್ವಾಸವನ್ನ ತೆಗೆದುಕೊಂಡಿದ್ದೀರಿ ಅನ್ನೋ ಅರಿವು ನಿಮ್ಗಾಗ್ಬೇಕು.
ನೀವು ಹ್ರಸ್ವವಾದಂತಹ ಶ್ವಾಸವನ್ನ ತೆಗೆದುಕೊಂಡಾಗ ನಿಮಗೆ ಹ್ರಸ್ವವಾದಂತಹ ಉಸಿರನ್ನ ತೆಗೆದುಕೊಂಡಿದ್ದೀನಿ ಅನ್ನೋ ಅರಿವು ನಿಮ್ಗಾಗ್ಬೇಕು. ನೀವು ಮಧ್ಯಮ ಗಾತ್ರದ ಶ್ವಾಸ ಅಥವಾ ಉಸಿರನ್ನ ತೆಗೆದುಕೊಂಡಾಗ ನಾನು ಮಧ್ಯಮ ಗಾತ್ರದ ಉಸಿರನ್ನು ಶ್ವಾಸವನ್ನ ತೆಗೆದುಕೊಂಡಿದ್ದೇನೆ ಅಂತ ನಿಮಗೆ ನಿಮ್ಮ ಅರಿವಿಗೆ ಬರಬೇಕು. ಅಂದ್ರೆ ಆ ಕ್ಷಣ ಕ್ಷಣದ ಅರಿವು ಪರಿಪೂರ್ಣ ಉಪಸ್ಥಿತರಾಗಿರೋದು, ಪರಿಪೂರ್ಣವಾಗಿ ಆ ಜೀವನವನ್ನ ಆ ಕ್ಷಣವನ್ನ ಆ ಹಂತದಲ್ಲಿ ಭೂತ ಭವಿಷ್ಯತ್ತುಗಳಿಂದ ಬೇರ್ಪಡಿಸಿ ಅದನ್ನ ಅನುಭವಿಸೋದು. ಹೇಳಲಿಕ್ಕೆ ಇದೇನಿದು, ಇಟ್ ಲುಕ್ಸ್ ಲೈಕ್ ಹೌ ಈಸಿ ಇಟ್ ಈಸ್ ಅಂತ ಅನ್ಸುತ್ತೆ ಒಂದು. ಇನ್ನೊಂದು ಅದರಲ್ಲಿ ಏನಿದೆ ಮಹಾ ದೊಡ್ಡ ವಿಚಾರ ಅನ್ಸುತ್ತೆ. ಆದ್ರೆ ಆ ಒಂದು ಪ್ರಜ್ಞೆಯ ಒಂದು ಉಪಸ್ಥಿತತೆ ಇದೆಯಲ್ಲ ಪ್ರತಿ ವರ್ತಮಾನದ ಕ್ಷಣದಲ್ಲಿ, ಅದು ವ್ಯಕ್ತಿಯನ್ನ ಮುಕ್ತವನ್ನಾಗಿಸಿ ಬಿಡುತ್ತೆ. ಆದ್ರೆ ನಮ್ಮ ಸಮಸ್ಯೆ, ನಮ್ಮ ಮನಸ್ಸಿನ ತುಂಬ ಸಾಕಷ್ಟು ವಿಷಯ ವಿಚಾರಗಳನ್ನ ತುಂಬಿಕೊಂಡು ಗದ್ದಲಕ್ಕೆ ಸಾಕಷ್ಟು ಅವಕಾಶವನ್ನ ಮಾಡಿಕೊಟ್ಟು ಆ ಗದ್ದಲದ ಮಧ್ಯೆನೇ ನಮ್ಮನ್ನ ನಾವು ಕಳ್ಕೊಂಡು ಅದೇ ನಮ್ಮ ನಿಜ ಸ್ಥಿತಿ ಅಂತ ಭ್ರಾಂತಿಯನ್ನ ಏರ್ಪಡಿಸಿಕೊಂಡು ನಮ್ಮ ಜೀವನವನ್ನೇ ನಾವು ಅಧೋಗತಿಗೆ ತೆಗೆದುಕೊಂಡು ಹೋಗ್ಬಿಟ್ಟಿದ್ದೇವೆ. See, nobody is an exception unless he is an evolved person. We are all in the same boat. ಎಷ್ಟೋ ಸಲ ನಾವು ಮಾಡ್ತಾ ಇರುವಂತ ಕಾರ್ಯವೇ ಬೇರೆ, ಭಾವನೆಯೇ ಬೇರೆ, ಚಿಂತನೆಯೇ ಬೇರೆ, ಯೋಚನೆಯೇ ಬೇರೆ ಆಗಿಲ್ವಾ? ಅದು ಎಲ್ಲ ಒಟ್ಟಾಗಿ ಸೇರಿದಾಗ್ಲೇ ಮೈಂಡ್ಫುಲ್ನೆಸ್ ಅಂತ ಹೇಳೋದು. ಆ ಮೈಂಡ್ಫುಲ್ನೆಸ್ ಇಸ್ ದ ಮೆಡಿಟೇಷನ್. ಆ ಮೆಡಿಟೇಷನ್ನೇ ಎಲ್ಲ ದ್ವಾರಗಳಿಗೂ ತಳಹದಿ, ಧ್ಯಾನವೇ ಎಲ್ಲ ದ್ವಾರಗಳಿಗೂ ತಳಹದಿ. ಆ ದ್ವಾರವೇ ನಮ್ಮನ್ನ ಅನಂತ ವರ್ತಮಾನ ಸ್ಥಿತಿಗೆ ಕರ್ಕೊಂಡು ಹೋಗಿ ಬಿಡೋದು. ಆ ಅನಂತ ವರ್ತಮಾನ ಸ್ಥಿತಿ ಅನ್ನೋ ಮಹಾದ್ವಾರವಿದೆಯಲ್ಲ, ಅದು ಒಳಗಡೆಗೆ ತೆರೆಕೊಳ್ಳುತ್ತೆ. ಅಲ್ಲೇ ಆ ಭಗವಂತನ ಒಂದು ಸಂಪರ್ಕ, ಸಾನ್ನಿಧ್ಯ, ಅನುಭೂತಿ, ವಾಟ್ ಯು ಕಾಲ್ ಜ್ಞಾನೋದಯ, ಎನ್ಲೈಟನ್ಮೆಂಟ್ ಅನ್ನೋದು ನಡೆಯೋದು. ಈಗ ನಾ ಹೇಳಿದಂತಹ ವಿಚಾರ ನಿಮ್ಮ ಮುಂದೆ 14 ದ್ವಾರಗಳನ್ನ ಇಡ್ತಾ ಇದೆ. ಈ 14 ದ್ವಾರಗಳಲ್ಲಿ 12 ದ್ವಾದಶ ದ್ವಾರಗಳೇನಿದೆ ಅದು ನಮ್ಮ ಇಚ್ಛೆಯ ನಿಯಂತ್ರಣದಲ್ಲಿದೆ. ಅವುಗಳ ಬಗ್ಗೆ ಅರಿತು ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನು ನಾವು ಮಾಡೋಣ. 2 ಅನೈಚ್ಛಿಕ. ಆ ಅನೈಚ್ಛಿಕವಾದದ್ದನ್ನು ನಂತರ ತಿಳಿದುಕೊಳ್ಳೋಣ. ಅದು ನಮ್ಮ ನಿಯಂತ್ರಣದಲ್ಲಿಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಸಾಧನೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇಷ್ಟು ಹೇಳ್ತಾ ಈಗ ಒಂದು ಗಾಯನವನ್ನ ಸೋದರಿ ಜ್ಯೋತಿಯವರು ನಿಮ್ಗೆ ನೀಡುತ್ತಾರೆ. ಆ ಗಾಯನದೊಂದಿಗೆ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಿದ್ದೇನೆ. ಮುಂದೆ 2ನೆಯ ಸರಣಿಯಲ್ಲಿ 2ನೆಯ ಒಂದು ಭಾಗದಲ್ಲಿ ಈ ಎಲ್ಲ ದ್ವಾರಗಳ ಬಗ್ಗೆ ವಿಶೇಷ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಶಿವನಾಗು ಭವನಾಗು ಹರನಾಗು ಮಾನವ, ಶಿವನಾಗು ಭವನಾಗು ಹರನಾಗು ಮಾನವ, ಶಿವನ ಗುಣಗಳ ಪಡೆದು ಪರಮ ಶಿವನೀನಾಗು, ಶಿವನ ಗುಣಗಳ ಪಡೆದು ಪರಮ ಶಿವ ನೀನಾಗು, ಶಿವನಾಗು ಭವನಾಗು ಹರನಾಗು ಮಾನವ, ನೀ ಶಿವನು ಆಗದಿರೆ ಶಿವನೆಂತು ಕಾಂಬನೈ, ನೀ ಶಿವನು ಆದೊಡೆ ಶಿವನೋಡಿ ಬಪ್ಪನು, ಶಿವನಾಗು ಭವನಾಗು
ಹರನಾಗು ಮಾನವ. ಒಳಗಣ್ಣ ತೆರೆದು ಮೂಕಣ್ಣನಾಗು. ಜಗದ ಹಂಗನು ಸುಟ್ಟು ಬೂದಿಧರ ನೀನಾಗು. ಒಳಗಣ್ಣ ತೆರೆದು ಮೂಕಣ್ಣನಾಗು. ಜಗದ ಹಂಗನು ಸುಟ್ಟು ಬೂದಿಧರ ನೀನಾಗು. ಜ್ಞಾನ ಗಂಗೆಯ ಧರಿಸಿ ಮೂಡಿಗಂಗನಾಗು. ಶಾಂತಿ ಮುದ್ರೆಯ ವಹಿಸಿ ಶಶಿಧರನೆ ನೀನಾಗು. ಜ್ಞಾನ ಗಂಗೆಯ ಧರಿಸಿ ಮೂಡಿಗಂಗನಾಗು. ಶಾಂತಿ ಮುದ್ರೆಯ ವಹಿಸಿ ಶಶಿಧರನೆ ನೀನಾಗು. ಶಿವನಾಗು ಭವನಾಗು ಹರನಾಗು ಮಾನವ. ದುಷ್ಟ ಕರ್ಮವ ಜಯಿಸಿ ದುಷ್ಟ ನಿಗ್ರಹನಾಗು. ಶಿಷ್ಟ ಪರಿಪಾಲನೆಯ ಶಿಷ್ಟ ರಕ್ಷಕನಾಗು. ತ್ರಿಗುಣಗಳ ಜಯಿಸಿ ನೀ ತ್ರಿಪುರಾರಿಯಾಗು. ತ್ರಿಗುಣಗಳ ಜಯಿಸಿ ನೀ ತ್ರಿಪುರಾರಿಯಾಗು. ಆತ್ಮಶಕ್ತಿಯ ಪಡೆದು ಶಿವಶಕ್ತಿ ನೀನಾಗು. ಆತ್ಮಶಕ್ತಿಯ ಪಡೆದು ಶಿವಶಕ್ತಿ ನೀನಾಗು. ಶಿವನಾಗು ಭವನಾಗು ಹರನಾಗು ಮಾನವ. ಓಂಕಾರ ಮೊಳಗಿಸಿ ಶಂಕಧರ ನೀನಾಗು. ಕಾಮ ಮೋಹವ ಜಯಿಸಿ ಕಾಮಾರಿಯಾಗು. ಓಂಕಾರ ಮೊಳಗಿಸಿ ಶಂಕಧರ ನೀನಾಗು. ಕಾಮ ಮೋಹವ ಜಯಿಸಿ ಕಾಮಾರಿಯಾಗು. ಭವ ಬಾಧೆಗಳ ಹರಿದು ಭವಹರನೆ ನೀನಾಗು. ಜಗಕ್ಕೆ ಮಂಗಳ ಬಯಸಿ ಅನವರತ ಶಿವನಾಗು. ಜಗಕ್ಕೆ ಮಂಗಳ ಬಯಸಿ ಅನವರತ ಶಿವನಾಗು. ಶಿವನಾಗು 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 ಮಾನವ. ಆ ಶಿವನೇ ನಮ್ಮ ಗುರು ಶರವಣ ಭವ. ಆ ಶಿವನೇ ನಮ್ಮ ಗುರು ಶರವಣ